ಅನ್ನಬ್ರಹ್ಮ ಪ್ರವಚನ ಸರಣಿ, ಅನ್ನಂ ಬ್ರಹ್ಮ ಪ್ರವಚನ ಸರಣಿಯ ಮುಂದುವರಿಕೆ ಕೂಡ ಇದೇ ಸಮಯದಲ್ಲಿ ಆಗ್ತಾ ಇದೆ. ಆತ್ಮಕ್ಕೆ ದೇಹ ಪರಿವಾರ, ಇಂದ್ರಿಯಗಳು ಪರಿವಾರ, ಮನಸ್ಸು ಪರಿವಾರ. ಹಾಗೆ ಆ ದೇಹಕ್ಕೆ ಆಹಾರ ಒಂದು ಪರಿವಾರ, ನಿದ್ದೆ ಒಂದು ಪರಿವಾರ. ಅದಿಲ್ಲದಿದ್ದರೆ ದೇಹ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದೇ ರೀತಿಯ ಒಂದು ಅವಿನಾಭಾವ ಬಂಧ ಗುರು ಮತ್ತು ಪರಿವಾರದ ಮಧ್ಯದಲ್ಲಿ ಅಥವಾ ಪರಿವಾರ ಮತ್ತು ಸಮಾಜದ ಮಧ್ಯದಲ್ಲಿ ಇರುವಂಥದ್ದು. ಆ ನೆನಪಿನೊಂದಿಗೆ ಇವತ್ತಿನ ಈ ಒಂದು ಪ್ರವಚನದ ಕಾರ್ಯವನ್ನು ಮುಂದುವರಿಸ್ತಾ ಇದ್ದೇವೆ. ಆರೋಗ್ಯ ದೇವತೆ ಧನ್ವಂತರಿ. ಆತನಿಗೆ ಒಮ್ಮೆ ಈ ಲೋಕವನ್ನೆಲ್ಲ ಸುತ್ತಿ ನೋಡಬೇಕು, ವೈದ್ಯಶ್ರೇಷ್ಠರುಗಳನ್ನು ಭೇಟಿ ಮಾಡಬೇಕು, ಅವರು ಎಂಥವರು, ಹೇಗಿದ್ದಾರೆ ಕಲಿಯುಗದಲ್ಲಿ ಎಂಬುದನ್ನು ಗಮನಿಸಬೇಕು ಎಂದು ಅನ್ನಿಸಿತು. ಆತ ಯಾವ ರೂಪದಲ್ಲಿ ಬರಬೇಕು ಅಂತ ಆಲೋಚನೆ ಮಾಡಿ ಪಕ್ಷಿ ರೂಪದಲ್ಲಿ ಬಂದ. ಯಾಕೆಂದರೆ ಮನುಷ್ಯ ರೂಪದಲ್ಲಿ ಬಂದು ಪ್ರಶ್ನೆಗಳನ್ನು ಕೇಳಿದರೆ ವೈದ್ಯರಿಗೆ ಅವರು ಅಷ್ಟು ಸುಲಭವಾಗಿ ಅದಕ್ಕೆ ಒಳಗಾಗೋದಿಲ್ಲ. ಅವರು ಮತ್ತೆ 100 ಪ್ರಶ್ನೆಗಳನ್ನು ಕೇಳ್ತಾರೆ. ವೈದ್ಯರಿಗೆ ಪ್ರಶ್ನೆಗಳನ್ನು ಕೇಳಿ ಚೆನ್ನಾಗಿ ಅಭ್ಯಾಸ ಇರ್ತದೆ. ಹಾಗಾಗಿ ಮನುಷ್ಯ ರೂಪ ಸಾಧು ಅಲ್ಲ. ದೇವತಾ ರೂಪದಲ್ಲಂತೂ ಈ ಕಲಿಯುಗದಲ್ಲಿ ಹೋಗಿ ಎಲ್ಲರ ಮುಂದೆ ಪ್ರತ್ಯಕ್ಷ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅವರ ಕಣ್ಣಿಗೆ ಯೋಗ್ಯತೆ ಬೇಕು. ದೇವತೆಯಾಗಿ ಪ್ರಕಟ ಆಗಬೇಕು ಅಂದರೆ ನೋಡುವ ಅರ್ಹತೆ ಅವರಿಗೆ ಬೇಕಾಗ್ತದೆ. ಹಾಗಾಗಿ ಪಕ್ಷಿ ರೂಪದಲ್ಲಿ ಅಲ್ಲಲ್ಲಿ ಸಂಚಾರ ಮಾಡ್ತಾ 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 ವೈದ್ಯರುಗಳ ಮನೆ ಎದುರು ಅಂಗಡದಲ್ಲಿ ಹೋಗಿ ಒಂದು ಧ್ವನಿ ಕೊಡ್ತಾ ಇದ್ನಂತೆ. ಆ ಧ್ವನಿ ಕೋರುಕು 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 ಎನ್ನುವಂಥದ್ದು. ಕೇಳುವಾಗ ಪಕ್ಷಿ ಧ್ವನಿ ಇದ್ದಂತೆ ಇದೆ. ಕೋರುಕು ಕೋರುಕು ಅಂದರೆ ಕೆಲವು ಪಕ್ಷಿಗಳು ಹಾಗೆ ಧ್ವನಿ ಮಾಡ್ತವೆ ಕೂಡ, ಕೋರುಕು ಕೋರುಕು ಎನ್ನುವ ಹಾಗೆ ಧ್ವನಿ ಮಾಡ್ತವೆ ಕೂಡ. ಇಲ್ಲದ್ರೂ ಕೂಡ ಹತ್ತಿರ ಕಾಕ ಅಂತ ಅನ್ಬೋದು, ಕಾಗೆ, ಕುಹು ಕುಹು ಅನ್ಬೋದು, ಕೋಗಿಲೆ. ಇದ್ರ ಹಿಂದೆ ಮುಂದೆ ಇದೆ ನೋಡಿ ಅಂತ. ಪಕ್ಷಿ ಧ್ವನಿಗೂ ತುಂಬ ಹತ್ತಿರ ಇದೆ ಅಂತ ಆ ಶಬ್ದ ಅಂತ. ಆದರೆ ಅಕ್ಷರಗಳಲ್ಲೇ ಇದೆ, ಕೋರುಕು ಅನ್ನೋ ತರಹ ಸ್ಪಷ್ಟಾಕ್ಷರಗಳಿದೆ ಅದರಲ್ಲಿ. ಆದರೆ ಎಲ್ಲಿಯೂ ಧನ್ವಂತರಿಗೆ ಉತ್ತರ ಸಿಗಲಿಲ್ಲ ಅಂತ. ಯಾವ ವೈದ್ಯರ ಮನೆ ಮಂದಿ ಹೋಗಿ ಕೋರುಕು ಕೋರುಕು ಅನ್ನೋ ಧ್ವನಿಯನ್ನು ಕೊಟ್ಟರು ಕೂಡ ಯಾರೂ ಉತ್ತರ ಕೊಡಲಿಲ್ಲ. ಕೊನೆಗೆ ಸಿಂಧು ದೇಶದಲ್ಲಿ ವಾಸ ಮಾಡ್ತಾ ಇದ್ದಂತಹ ವಾಗ್ಭಟ ಎನ್ನುವ ವೈದ್ಯಶ್ರೇಷ್ಠ ಆತನ ಮನೆಯ ಮುಂದೆ ಹೋಗಿ ಇದೇ ಧ್ವನಿಯನ್ನು 3 ಬಾರಿ ಧನ್ವಂತರಿ ಕೊಡ್ತಾನೆ ಪಕ್ಷಿ ರೂಪದಲ್ಲಿ. ಕೋರುಕು 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 ಎಂಬುದಾಗಿ 3 ಬಾರಿ ಎನ್ನುವುದಕ್ಕೂ ಕೂಡ ಒಂದು ಅರ್ಥ ಇದೆ ಅದಕ್ಕೆ. ಒಳಗೆ ವಾಗ್ಭಟ ಚಿಕಿತ್ಸೆ ಮಾಡ್ತಾ ಇದ್ದ. ಯಾರೋ ರೋಗಿಗೆ ಏನು ಉಪಚಾರ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದ ಸಮಯದಲ್ಲಿ ಈ ಧ್ವನಿ ಕೇಳಿಸ್ತಂತೆ. ಕೋರುಕು 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 ಎನ್ನುವ ಧ್ವನಿ ಕೇಳಿಸ್ತು. ಆ ಧ್ವನಿ ವಾಗ್ಭಟನನ್ನು ಆಕರ್ಷಣೆ ಮಾಡ್ತು ಅಂತ. ಯಾಕೆಂದರೆ ಧ್ವನಿಯಲ್ಲಿ ಇಂಪಿತ್ತು. ಸಾಧಾರಣವಾದ ಇಂಪಲ್ಲ, ಅಸಾಧಾರಣವಾದ ಇಂಪು ಆ ಧ್ವನಿಯಲ್ಲಿತ್ತು. ಮಾತ್ರವಲ್ಲ, ದಿವ್ಯತೆ ಇತ್ತು ಮತ್ತು ಅದು ಮಾಡ್ತಾ ಇರೋ ಧ್ವನಿಗೊಂದು ಅರ್ಥ ಇತ್ತು ಅಂತ. ಈ ಕೋರುಕು ಕೋರುಕು ಅನ್ನೋದನ್ನು ಬಿಡಿಸಿದ್ರೆ ಕಹ ಅರುಕು ಕಹ ಅರುಕು ಎನ್ನುವ ಒಂದು ಶಬ್ದ ಸಿಗ್ತದೆ ನಮಗೆ. ಅರುಕು ಅಂದರೆ ರೋಗವಿಲ್ಲದವನು, ಕಹ ಯಾರು ಅಂತ. ಕೋರುಕು ಅಂದರೆ ರೋಗವಿಲ್ಲದವನು ಯಾರು, ರೋಗವಿಲ್ಲದವನು ಯಾರು, ರೋಗವಿಲ್ಲದವನು ಯಾರು. ಪ್ರಶ್ನೆ 3 ಬಾರಿ ಪುನರಾವೃತ್ತಿಯಾಗಿದೆ. ಪಕ್ಷಿಗಳು ಇಂಥ ಶಬ್ದಗಳನ್ನು ಮಾತಾಡೋದುಂಟು. ಈ ಗಿಳಿ ಉದಾಹರಣೆಗೆ ರಾಮ ಅಂತ ಹೇಳುವಂಥದ್ದು, ಗಿಳಿರಾಮ ಅಂತಲೇ ಪ್ರಸಿದ್ಧಿ. ರಾಮ ಶಬ್ದವನ್ನು ಉಚ್ಚಾರಣೆ ಮಾಡ್ತದೆ ಗಿಳಿ. ಅಥವಾ ಹೋಗು ಬಾ ಅಂತೆಲ್ಲ ಗಿಳಿ ಹೇಳೋದುಂಟು ಅಂತ. ಹಾಗಾಗಿ ಅದು ಅಸಂಭವ ಅಂತಲ್ಲ. ಆದರೆ ಇನ್ನೊಂಚೂರು ಆ ಕೋರುಕು ಆ ರಾ ಅನ್ನೋದು ಉಚ್ಚಾರ ಮಾಡೋದು ಸುಲಭ ಅಲ್ಲ. ಚಿಕ್ಕ ಮಕ್ಕಳು ಲಾಮ ಅಂತಲೇ ಹೇಳೋದು. ಅವರು ರಾಮ ಅಂತ ಹೇಳೋದು ಬದಲಿಗೆ ಲಾಮ ಅಂತ ಹೇಗೆ ಅದು ಬೌದ್ಧರಲ್ಲಿ ದೊಡ್ಡ ಪದವಿಯಾಗ್ಬಿಟ್ಟಿದೆ, ಲಾಮ ಲಾಮ ಅಂತ. ಈ ರಾಮನಿಂದಲೇ ಹೋಗಿರುವಂಥದ್ದು ಲಾಮ, ಅದು ಬೇರೆ ಏನೂ ಅಲ್ಲ. ಅದು ಬೌದ್ಧರು ಅಂದರೆ ಪ್ರಾಕೃತ ಪ್ರಧಾನ. ಅವರ ಮಾಧ್ಯಮ ಪ್ರಾಕೃತ, ಸಂಸ್ಕೃತ ಅಲ್ಲ. ಆ ಪ್ರಾಕೃತದಲ್ಲಿ ಸ್ವಲ್ಪ ಲಾ ಆಗೋದು ಇದೆಲ್ಲ ಇದ್ದೇ ಇದೆ ಅಂತ. ಹಾಗಾಗಿ ನಮ್ಮ ರಾಮನೇ ಅಲ್ಲಿ ಹೋಗಿ ಲಾಮ ಆಗಿದ್ದಾನೆ ಅಂತ ಬೌದ್ಧರ ಮಧ್ಯದಲ್ಲಿ ಅಂತ. ಹಾಗಾಗಿ ಈ ಸ್ಪಷ್ಟಾಕ್ಷರ ಸಹಿತವಾಗಿರ್ತಕ್ಕಂಥ ಒಂದು ಪ್ರಶ್ನೆ, ವೈದ್ಯನನ್ನ ಕೇಳಬೇಕಾಗಿರ್ತಕ್ಕಂಥ ತುಂಬ ಸುಯೋಗ್ಯವಾದ ಪ್ರಶ್ನೆ ಇರ್ತಕ್ಕಂಥ ಧ್ವನಿಯನ್ನು ಕೇಳಿದಾಗ ವಾಗ್ಭಟನಿಗೆ ಸುಮ್ಮನೆ ಇರಲಿಕ್ಕೆ ಆಗಲಿಲ್ಲ. ವಾಗ್ಭಟ ಮನೆಯೊಳಗಿಂದ ಹೊರಗೆ ಬರ್ತಾನೆ.
ಹೊರಗೆ ಬಂದಾಗ ವಿಕಚ ಕುಸುಮ ಪರಿಪೂರ್ಣೆ ಪುಷ್ಪವೃಕ್ಷಕ್ಕೆ, ಒಂದು ಹೂವು ಬಿಡುವಂಥ ಮರ, ಹೂವು ಬಿಟ್ಟಿದೆ, ಅದು ಸಾಧ್ಯಂತ ಹೂವು ಬಿಟ್ಟಿದೆ. ಅದರ ಮೇಲೆ ಒಂದು ಸುಂದರವಾದ ಪಕ್ಷಿ ಕುಳಿತಿದೆ, ತುಂಬ ಮನೋಹರವಾಗಿರುವಂಥ ಒಂದು ಪಕ್ಷಿ ಅದರ ಮೇಲೆ ಕುಳಿತಿದೆ. ಕುಳಿತು ಈ 3 ಬಾರಿ ಅದನ್ನು ಪುನರುಚ್ಚಾರ ಮಾಡ್ತಾ ಇದೆ. ಕೋರುಕು 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 ಎನ್ನುವುದನ್ನು ಉಚ್ಚರಿಸ್ತಾ ಇದೆ. ಮೊದಲು ವಾಗ್ಭಟ ಅದಕ್ಕೆ ಉತ್ತರ ಕೊಡೋಕೆ ಹೋಗಲಿಲ್ಲ. ಅದರ ಬದಲಿಗೆ ಪಕ್ಷಿ ಧ್ವನಿ ಅಲ್ವಾ, ಪಕ್ಷಿಗೆ ಏನು ಬೇಕು ಅದನ್ನು ಮಾಡೋಣ ಅಂತ ಅಂದ್ಕೊಂಡು ಒಳಗಿಂದ ಒಂದಷ್ಟು ಹಣ್ಣು ನೀರು ಎಲ್ಲ ತಗೊಂಡು ಬಂದು ಪಕ್ಷಿ ಮುಂದೆ ಇಟ್ಟನಂತೆ. ಭಾರತೀಯರ ಸಂಪ್ರದಾಯ ಅದು. ಮನೆಗೆ ಯಾರು ಬಂದರೂ ನಾವು ಉಪಚಾರ ಮಾಡಬೇಕು, ಕಾಲಿಗೆ ಕೈಗೆ ನೀರು ಕೊಡಬೇಕು, ಹೊಟ್ಟೆ ತಂಪು ಮಾಡಬೇಕು, ಹೃದಯ ತಂಪು ಮಾಡಬೇಕು. ನಮ್ಮ ಧರ್ಮ, ಭಾರತೀಯರು ನಡ್ಕೊಂಡು ಬಂದಿದ್ದೇ ಹೇಗೆ ಅಂತ. ಪ್ರಾಣಿ ಪಕ್ಷಿಗಳು ಕೂಡ ಹೊರತಲ್ಲ ಅಂತ. ಮನೆ ಸುತ್ತಮುತ್ತ ಇರುವ ಪ್ರಾಣಿ ಪಕ್ಷಿಗಳಿಗೆ, ಕ್ರಿಮಿಕೀಟಗಳಿಗೆ ಬೇಕಾದದನ್ನು ಕೊಡಬೇಕಾಗಿರುವಂಥದ್ದು, ಜೀವನ ಯಾತ್ರೆಗೆ ಏನು ಬೇಕು ಅಂಥದ್ದನ್ನು ಕೊಡಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಗೃಹಸ್ಥನ ಧರ್ಮ. ಹೀಗಾಗಿ ಹಣ್ಣು ನೀರು ಎಲ್ಲ ತಂದು ಕೊಟ್ಟನಂತೆ ವಾಗ್ಭಟ. ಮುಟ್ಲೇ ಇಲ್ಲ, ಯಾವುದನ್ನು ಮುಟ್ಲಿಲ್ಲ. ಕಿಂತು ತದಗೃಹೀತ್ವೈವ ಸ ವಿಹಗಃ ಪುನರಪಿ ತಾನೇ ವಾನಯೋಗಾನ್ ಪರ್ಯಪೃಚ್ಛತು. ಅದು ಯಾವುದನ್ನು ಮುಟ್ಟದೆ ಮತ್ತೆ ಕೋರುಕು 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 ಎಂಬುದಾಗಿ ಧ್ವನಿ ಮಾಡ್ತು ಅಂತ. ಆಗ ವಾಗ್ಭಟನಿಗೆ ಅರ್ಥ ಆಯಿತು, ಇದಕ್ಕೆ ಹಣ್ಣು ಬೇಡ ನೀರು ಬೇಡ, ಪ್ರಶ್ನೆಗೆ ಉತ್ತರ ಬೇಕು. ಇದೆ ವಾಗ್ಭಟನಲ್ಲಿ ಆ ಪ್ರಶ್ನೆಗೆ ಉತ್ತರ ಕೊಡ್ತಾನೆ. ಅದೆಷ್ಟು ಅರ್ಥಗರ್ಭಿತವಾಗಿ ಪ್ರಶ್ನೆಗಳನ್ನು ಕೇಳ್ತೋ. 3 ಶಬ್ದ, ಒಂದೇ ಶಬ್ದ, ಅದು 3 ಬಾರಿ ಪುನರಾವರ್ತಿ ಆಗ್ತಾ ಇದೆ, ಕೋರುಕು 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 ಅಂತ. ಅದಕ್ಕೆ ಅದನ್ನು 3 ಪ್ರಶ್ನೆಯಾಗಿ ಸ್ವೀಕಾರ ಮಾಡಿ 3 ಶಬ್ದಗಳಲ್ಲಿ ಉತ್ತರ ಕೊಟ್ಟ ವಾಗ್ಭಟ. ಹಿತಭುಕು, ಮಿತಭುಕು, ಋತುಭುಕು ಅಂತಲೂ ಇದೆ, ಅಶಾಕಭುಕು ಅಂತಲೂ ಇದೆ. ಈ 3ನೇದು ಪಾಠಾಂತರ ಇದೆ. ಅಶಾಕಭುಕ್ ಅಂತಲೂ ಕೂಡ ಇದೆ. ಕೆಲವರು ಅದನ್ನು ಋತುಭುಕು ಅಂತಲೂ ಕೂಡ ಹೇಳ್ತಾರೆ. ಈ 3 ಪದಗಳ ಮೂಲಕ ಉತ್ತರ ಕೊಡ್ತಾನೆ. ಈ 3 ಪದವೋ ಅಥವಾ 3 ಲೋಕವೋ ಎನ್ನುವಂತೆ ಇದೆ. ಈ ಒಂದೊಂದು ಪದದಲ್ಲಿ ಎಷ್ಟು ಅರ್ಥವನ್ನು ಹುದುಗಿಸಿಟ್ಟು ಅದನ್ನು ವಾಗ್ಭಟ ಉಚ್ಚಾರ ಮಾಡಿದಾನೆ ಅಂದರೆ ಆತನ ಗ್ರಂಥದಷ್ಟೇ ಆಳ ಶಬ್ದಗಳಿಗಿದೆ ಅಂತ. ವಾಗ್ಭಟನ ಅದ್ಭುತವಾಗಿರುವಂಥ ಗ್ರಂಥಗಳು, ಅದು ಆರೋಗ್ಯ ಲೋಕದ ಬೆಳಕು ಎನ್ನುವಂಥ ಗ್ರಂಥಗಳು. ಅದಕ್ಕೆ ಸರಿಮಿಗಿಲ ಎನಿಸುವಂಥ ಅರ್ಥವನ್ನು ತುಂಬಿಕೊಂಡಿರ್ತಕ್ಕಂಥ 3 ಶಬ್ದಗಳು: ಹಿತಭುಕು, ಮಿತಭುಕು, ಅಶಾಕಭುಕು. ಪ್ರಶ್ನೆ: ಯಾರು ನೀರೋಗಿ, ಯಾರು ನೀರೋಗಿ, ಯಾರು ನೀರೋಗಿ? ಪ್ರಶ್ನೆ. ಉತ್ತರ: ಹಿತಭುಕು ನೀರೋಗಿ, ಮಿತಭುಕು ನೀರೋಗಿ, ಅಶಾಕಭುಕು ನೀರೋಗಿ. ಈ 3 ಪದಗಳು ಆಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು. ನೀವು ಗಮನಿಸ್ಬೇಕದನ್ನು. ಆರೋಗ್ಯ ಸೂತ್ರವನ್ನು 3 ಶಬ್ದದಲ್ಲಿ ವಾಗ್ಭಟ ನಿರೂಪಿಸುವಾಗ 3 ಶಬ್ದಗಳಲ್ಲಿ ಭೋಜನವನ್ನು ತಂದಿದ್ದಾನ ಅವನು. 3 ಸೇರಿಸಿ ಒಂದೇ ಮಾತಲ್ಲಿ ಹೇಳೋದಾದ್ರೆ ಊಟ ಸರಿಯಾಗಿ ಮಾಡೋನು, ಊಟ ಸರಿಯಾಗಿ ಮಾಡುವನೇ ಆರೋಗ್ಯವಂತ. ನೋಡಿ, ಇದು ಒಂದನ್ನು ಸರಿಯಾಗಿ ತಿಳ್ಕೊಂಡ್ರೆ ಸಾಕು ಅಂತ. ಎಲ್ಲಿದೆ ನಮ್ಮ ದೀರ್ಘಾಯುಸ್ಸು, ಎಲ್ಲಿದೆ ನಮ್ಮ ಆರೋಗ್ಯ, ಶಕ್ತಿ, ಉತ್ಸಾಹ ಅನ್ನೋದೆಲ್ಲ ಅರ್ಥ ಆಗ್ತದೆ ನಮಗೆ. ಹಿತಭುಕು, ಮಿತಭುಕು, ಅಶಾಕಭುಕು. ಏನು ಹಾಗಂದ್ರೆ ಅದಕ್ಕೆ ಋತುನ್ ದಿನ ಪಾಠ ಮಾಡಬೇಕು. ಏನು ಹಾಗಂದ್ರೆ ಅಂತ ಅನ್ನೋದಕ್ಕೆ ಅದನ್ನು ಸಂಕ್ಷೇಪ ಹೇಳೋದಾದ್ರೆ, ಹಿತಭುಕು ಅಂದರೆ ಹಿತವಾದುದನ್ನು ಸೇವಿಸುವವನು, ಮಿತಭುಕು ಮಿತವಾಗಿ ಸೇವಿಸುವವನು, ಋತುಭುಕು ಅಂದರೆ ಸಕಾಲದಲ್ಲಿ ಸೇವಿಸುವವನು. ನಮ್ಮಲ್ಲಿ ಕೆಲವರು ತುಂಬ ಗಾಬರಿಯಲ್ಲಿದ್ದಾರೆ, ಏನೇನು ಬಿಡೋಕೆ ಹೇಳ್ತಾರೋ ಇನ್ನು ಗುರುಗಳು ಅಂತ. ನಮಗೆ ಅದು ವಾಪಸ್ ಬಂದು ಮುಟ್ತಾ ಇದೆ. ಅದು ಅಂದರೆ ಅವರವರೊಳಗೆ ಮಾತಾಡ್ಕೊಳ್ಳುವಂಥದ್ದು, ಇನ್ನು ಏನೇನು ಬಿಡಬೇಕಾಗ್ತದೋ ಈ ಚಾತುರ್ಮಾಸ್ಯ ಸಮಯದಲ್ಲಿ ಅಂತ ಒಂದು ವಿಷಾದ, ಅರ್ಜುನ ವಿಷಾದ ಯೋಗ ಅಂತ. ನಾವು ವಿಷಾದ ಯೋಗದಲ್ಲಿ ಒಂದಷ್ಟು ಜನ ಇರೋದು ನಮ್ಮ ಗಮನಕ್ಕೆ ಬರ್ತಾ ಇದೆ. ನೀವು ತಿಳ್ಕೊಳ್ಬೇಕಾಗಿದ್ದು ಏನಂದರೆ, ನೀವು ಬಿಡೋ ವಿಷಯ ಆಮೇಲೆ ನೋಡ್ಬೋದಂತೆ, ಆದರೆ ಮೊದಲು ಎಷ್ಟು ತಿನ್ನೋದು ಮತ್ತು ಯಾವಾಗ ತಿನ್ನೋದು, ಇದು ಎರಡನ್ನ ಅರ್ಥ ಮಾಡ್ಕೊಂಡ್ರೆ ಅದರಲ್ಲೇ ತುಂಬ ಸುಧಾರಣೆ ಆಗೋಕ್ಕೆ ಸಾಧ್ಯ ಇದೆ. ಆರೋಗ್ಯ ಮತ್ತು ಬದುಕೆ
ಈಗ ಏನನ್ನು ತಿನ್ನಬೇಕು ಅನ್ನೋದೆಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾಗಿರುವಂಥದ್ದು ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು, ಹೇಗೆ ತಿನ್ನಬೇಕು ಅಂತ. ಈ ಉಳಿದ ಪ್ರಶ್ನೆಗಳಿಗಾರು ನೀವು ಉತ್ತರ ಕಂಡುಕೊಳ್ಬೇಕಲ್ವಾ? ತಿನ್ನೋದನ್ನೇ ಸಕಾಲಕ್ಕೆ ತಿನ್ಬಹುದಲ್ಲ, ಪ್ರಮಾಣಬದ್ಧವಾಗಿ ತಿನ್ಬಹುದಲ್ಲ. ವಿಷವಾದರೂ ಕೂಡ ಪ್ರಮಾಣಬದ್ಧವಾಗಿ ಸೇವನೆ ಮಾಡಿದಾಗ ಜೀರ್ಣ ಆಗ್ತದೆ. ವಿಷವೇ ಆದರೂ ಕೂಡ, ವಿಷ ಅಂದರೆ ಏನು? ಜೀರ್ಣ ಆಗದೆ ಇರುವಂಥದ್ದು ಅಂತ. ಅದು ಕೂಡ ಪ್ರಮಾಣಬದ್ಧವಾಗಿ ಕಾಲಬದ್ಧವಾಗಿ ಸೇವನೆ ಮಾಡಿದರೆ ಜೀರ್ಣ ಆಗ್ಬೋದು, ಆಗೋದಕ್ಕೆ ಸಾಧ್ಯತೆಗಳಿದೆ, ಅವಕಾಶಗಳಿದೆ ಅಂತ. ಆದರೆ ಪ್ರಮಾಣ ಮೀರಿದಾಗ ಅಮೃತವೂ ವಿಷ ಆಗ್ಬೋದು. ಅಜೀರ್ಣೇ ಭೋಜನಂ ವಿಷಂ ಅಂತ ಹೇಳ್ತಾರಲ್ವಾ? ಜೀರ್ಣ ಆಗದೆ ಇದ್ದಿದ್ದಕ್ಕೆ ವಿಷ. ಹಾಗೆ ಜೀರ್ಣ ಆಗದೆ ಇದ್ರೆ ನೀವು ಹಾಲೇ ಆಗಲಿ, ಬೇಕಾದ್ರೆ ತುಪ್ಪವೇ ಆಗಲಿ, ಹಣ್ಣುಗಳೇ ಆಗಲಿ, ಎಷ್ಟಾದ್ರೂ ತಿನ್ಬೋದು. ಹಾಗಾದ್ರೆ ಇದೆಲ್ಲ ಒಳ್ಳೆ ವಸ್ತುಗಳು ಅಂತ ಎಷ್ಟು ಬೇಕಾದ್ರೂ ತಿನ್ಬೋದ ಅಂದ್ರೆ ಎಷ್ಟು ಬೇಕಾದ್ರೂ ತಿನ್ನೋ ಹಾಗಿಲ್ಲ. ಯಾವ್ಯಾವಾಗಲೂ ತಿನ್ಬೋದಾ ಅಂದ್ರೆ, ನೀವು ಬೆಂಗಳೂರಿನಲ್ಲಿ ಮೊನ್ನೆ ನಮ್ಮ ಮಠದ ಉದ್ಘಾಟನೆ ಇತ್ತು. ಒಂದು ಕೆಲವು ಭಾಗದ ನವೀಕರಣ ಆಗಿತ್ತು, ಉದ್ಘಾಟನೆ ಇತ್ತು. ಬೆಳಗಿನ ಜಾವ ಮುಹೂರ್ತ ಇತ್ತು. ಹಾಗೆ 4 ಗಂಟೆ ಹೊತ್ತಿಗೆ ನಾವು ಬೆಂಗಳೂರಲ್ಲಿ ಪ್ರಯಾಣ ಮಾಡ್ತಾ ಇದ್ವು. ಯಾರು ಇರ್ಲಾರು ಅಂತ ನಮ್ಮ ಅನಿಸಿಕೆ. ನೋಡಿದ್ರೆ ಈ ಅನ್ನದ ಅಂಗಡಿಗಳ ಮುಂದೆ ಈ ಸಾಲು ಸಾಲು ಜನರು ಅಂತ. ಕೆಲವಾರು ಅನ್ನದ ಅಂಗಡಿಗಳು, ಎಲ್ಲ ಅನ್ನದ ಅಂಗಡಿಗಳಲ್ಲ, ಕೆಲವಾರು ಅನ್ನದ ಅಂಗಡಿಗಳ ಮುಂದೆ. ಅದು 4 ಗಂಟೆ ಅನ್ನದ ಅಂಗಡಿ ಅಂತಲೇ ಕೆಲವಿದೆ ಅಂತ ಕಾಣ್ತಿದೆ ಬಹುಶಃ. ಅದು ಅಷ್ಟೊತ್ತಿಗೆ ಜೋರು ನಡೆದಿದೆ ಸಮಾರಾಧನೆ ಅಂತ. ಆ ಹೊತ್ತಿಗೆಲ್ಲ ಏನ್ ತಿಂದ್ರೂ ವಿಷ ಆಗ್ಬೋದು ಅದು ಅಂತ. ಈ 4 ಗಂಟೆಗೆಲ್ಲ ಎಂಥ ಒಳ್ಳೆ ವಸ್ತುವೇ ಆದರೂ ಕೂಡ ಅದು ವಿಷ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ. ಹಾಗಾಗಿ ಈಗ ನೀವು ಏನನ್ನು ತಿನ್ಬೇಕು ತಿನ್ನಬಾರ್ದು ಅನ್ನೋದೆಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಎಷ್ಟು ಹೊತ್ತಿಗೆ ತಿನ್ನೋದು ಅಂತ. ತಿನ್ನೋದನ್ನೇ ಅದು ಯಾವ ಸ್ಥಿತಿಯಲ್ಲಿ ಇದ್ದಾಗ ತಿನ್ನೋದು ಅಂತ. ಈಗ ನಿನ್ನೆ ಮಾಡಿದೆ ಅಂತ ಅನ್ಕೊಳ್ಳಿ, ನಿನ್ನೆ ಬೇಯಿಸಿದೆ ಅಂತ ಇವತ್ತು ತಿನ್ನೋದಾ? ಮಧ್ಯಾಹ್ನ ಬೇಯಿಸಿದೆ ಸಾಯಂಕಾಲ ತಿನ್ನೋದಾ? ಈ ಪ್ರಶ್ನೆಗಳಿದೆ ಅಂತ. ನೀವು ತಿನ್ನೋ ವಸ್ತುವೇ, ಅದು ಯಾವಾಗ ತಿನ್ಬೇಕು, ಅದು ಯಾವ ಸ್ಥಿತಿಯಲ್ಲಿ ಇದ್ದಾಗ ತಿನ್ಬೇಕು, ಇಂಥ ಪ್ರಶ್ನೆಗಳು ಕೂಡ ಇದೆ ಅಂತ. ಹಾಗಾಗಿ ಮೊದಲು ಒಂದ್ಸಾರಿ ತಿಳ್ಕೊಂಡು ಬಿಡೋಣ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಆಮೇಲೆ ನಾವು ಎಷ್ಟು ಜೀವನದಲ್ಲಿ ಅದನ್ನು ಪಾಲನೆ ಮಾಡೋಕ್ಕೆ ಸಾಧ್ಯ ಇಲ್ಲದಿದ್ದಾಗ ಏನು ದಾರಿ ಅದಕ್ಕೆ ಅನ್ನೋದ್ಮೇಲೆ ಆಮೇಲೆ ಯೋಚನೆ ಮಾಡೋಣ. ಎಲ್ಲಕ್ಕೂ ಕೂಡ ಪರ್ಯಾಯ ಮಾರ್ಗಗಳಿರ್ತವೆ. ಮಾಡೋಕ್ಕೆ ಸಾಧ್ಯ ಆಗದೆ ಇದ್ದಾಗ ಬದಲಿ ದಾರಿಗಳು, ಬದಲಿ ವ್ಯವಸ್ಥೆಗಳು ಇರ್ತವೆ ಪ್ರತಿಯೊಂದಕ್ಕೂ ಕೂಡ. ಹೀಗೆ ಹಿತಭುಕು, ಮಿತಭುಕು, ಋತುಭುಕು ಅಥವಾ ಅಶಾಕಭುಕು, ಇದು ಸ್ವಲ್ಪ ನಿಮಗೆ ಜೀರ್ಣ ಮಾಡ್ಕೊಳ್ಳೋಕೆ ಕಷ್ಟ ಆಗುವಂಥದ್ದು. ಇದು ಈ ಅಶಾಕಭುಕು ಅಂದರೆ ಅಷ್ಟಾಗಿ ತರಕಾರಿ ಸೊಪ್ಪು ತಿಂದೇ ಇದ್ದವನು. ಶಬ್ದಾರ್ಥವನ್ನು ಹೇಳಬೇಕು ಅಂದ್ರೆ ತರಕಾರಿ ಸೊಪ್ಪು ತಿಂದೇ ಇದ್ದವನು ಅಂತಲೇ ಆಗ್ತದೆ. ನಿಮ್ಗೆ ಬೇಜಾರಾಗ್ತದೆ ಅಂದ್ರೆ ಹೀಗೆ ಇಟ್ಕೊಂಡ್ಬೇಕಾದ್ರೆ ಅಷ್ಟಾಗಿ ತರಕಾರಿ ಸೊಪ್ಪು ತಿಂದೇ ಇದ್ದವನು ಅಂದ್ರೆ, ತರಕಾರಿ ಸೊಪ್ಪುಗಳು ರೋಗದ ಮೂಲ ಅಂತ ಈ ಶಬ್ದ ಇದು ನಿರೂಪಣೆ ಮಾಡ್ತಾ ಇರುವಂಥದ್ದು. ಇವತ್ತು ಕಾಲಮಾನ ಹೇಗಿದೆ ಅಂದ್ರೆ, ಆರೋಗ್ಯ ಇರೋದೆಲ್ಲಿಂದ ತರಕಾರಿ ಸೊಪ್ಪಿನಲ್ಲೇ ಆರೋಗ್ಯ ಇರುವಂಥದ್ದು. ಅದು ಹಸಿ ತಿನ್ಬೇಕು, ಹಸಿ ಸೊಪ್ಪು ಹಸಿ ತರಕಾರಿ ತಿಂದ್ರೆ ಆರೋಗ್ಯ ಎನ್ನುವ ಕಾಲದಲ್ಲಿ ನಾವಿದ್ದೇವೆ. ಆದರೆ ವಾಗ್ಭಟ ಹೇಳಿದ್ದೇನು ಅಂದ್ರೆ ಅಶಾಕಭುಕು, ತರಕಾರಿ ಸೊಪ್ಪು ತಿನ್ನಬಾರ್ದು ಅಥವಾ ಜಾಸ್ತಿ ತಿನ್ನಬಾರ್ದು ಹೇಳಿದ್ದಿದೆ. ಇಂಥದನ್ನು ತಿನ್ನಿಂತ ಹೇಳಿದ್ದಿದೆ, ಅದನ್ನು ಮಾತ್ರ ತಿನ್ಬೇಕು ಎನ್ನುವ ಮಾತನ್ನು ಹೇಳ್ತಾ ಇರುವಂಥದ್ದು. ಇದರ ಸಂಕ್ಷೇಪ. ಒಂದು ಚೂರು ಬಿಡಿಸೋದಾದ್ರೆ, ಜಾಸ್ತಿ ಬಿಡಿಸೋದು ಅದಕ್ಕೆ ಮುಂದೆ ಸಂದರ್ಭಗಳಿದೆ. ಹಿತಭುಕು ಅಂದ್ರೆ ಏನು? ಹಿತವಾದುದು ಯಾವುದು ಅಂದ್ರೆ ಉದ್ದಪಟ್ಟಿ ಇದೆ ಅದಕ್ಕೆ. ಹಿತವಾದುದು ಅಂದ್ರೆ ಈಗ ಮಕ್ಕಳಿಗೆ ಹಿತವಾದದ್ದು ದೊಡ್ಡವರಿಗೆ ಹಿತವಾಗಬೇಕು ಅಂತಿಲ್ಲ, ದೊಡ್ಡವರಿಗೆ ಹಿತವಾದದ್ದು ಮಕ್ಕಳಿಗೆ ಹಿತವಾಗಬೇಕು ಅಂತಿಲ್ಲ, ಆರೋಗ್ಯವಂತನಿಗೆ ಹಿತವಾದದ್ದು ರೋಗಿಗೆ ಹಿತವಾಗಬೇಕು ಅಂತಿಲ್ಲ, ರೋಗಿ ತಿನ್ಬೇಕಾಗಿದ್ದು ಆರೋಗ್ಯವಂತನಿಗೆ ಅದು ಹಿತ ಅಂತಿಲ್ಲ. ಅದು ಹಿತ ಅನ್ನೋದು ಅವರವರಿಗೆ ಬೇರೆ ಬೇರೆ ಆಗ್ಬೋದು, ವ್ಯತ್ಯಾಸ ಇದೆ ಅದರಲ್ಲಿ ಅಂತ. ಹಾಗಾದ್ರೆ ಇದನ್ನು ತಿಳ್ಕೊಳ್ಳೋದು ಹೇಗೆ? ಒಟ್ಟು ಒಂದು ಸೂತ್ರ ರೂಪ ಹೇಳೋದ್ರೆ ಹೇಗೆ ಹೇಳ್ಬೋದು ಅಂದ್ರೆ, ಹಿತ ಶಬ್ದಕ್ಕೆ ಇಟ್ಟಿದ್ದು ಅನ್ನೋ ಅರ್ಥ ಇದೆ. ನಿಹಿತ, ಹಿತ, ಈ ಶಬ್ದಗಳು ಇರಿಸಿದ್ದು, ಇಟ್ಟಿದ್ದು ಅನ್ನೋ ಅರ್ಥವನ್ನು ಕೊಡ್ತವೆ. ಭಗವಂತ ನಮಗಾಗಿ ಇರಿಸಿದ್ದು ಯಾವುದು ಅದನ್ನು ತಿನ್ನು ಅಂತ. ದಯಾಮಯಿ ಭಗವಂತ, ಈ ನಮಗಾಗಿಯೇ ಭಗವಂತ ಆಹಾರವನ್ನು ಇಟ್ಟಿದ್ದಾನೆ. ಇದು ನಿನಗೆ ಸಲ್ಲುವಂಥದ್ದು, ಇದನ್ನು ತಿನ್ನು, ಅದನ್ನು ತಿನ್ಬೇಕು ಅಂತ. ಹಾಗೆ ನಮ್ಮಂಥವ್ರು ಮನುಷ್ಯರು ಕೋಟಿ ಜನ ಇದ್ದಾರೆ, ಪ್ರಾಣಿಗಳಿದ್ದಾರೆ, ಪಕ್ಷಿ. ಹಾಗಾಗಿ ತುಂಬಾ ಆಹಾರ ಪ್ರಪಂಚ ತುಂಬಾ ದೊಡ್ಡದಿದೆ. ಅದರಲ್ಲಿ ನಿನಗಾಗಿ ಅಲ್ಲದೆ ಇರುವಂಥದ್ದು ಕೂಡ ಇದೆ, ಅದೆಲ್ಲ ತಿನ್ಬೇಡ ಅಂತ. ನಿನಗಾಗಿ ಯಾವುದಿದೆಯೋ
ಅದನ್ನು ತಿನ್ನು. ಇನ್ನೊಂದು ಭಾಷೆಯಲ್ಲಿ ಹೇಳೋದಾದ್ರೆ ಪ್ರಿಯ ಭುಕ್ ಆಗಬೇಡ, ಹಿತಭುಕ್ ಆಗು. ಪ್ರಿಯ ಭುಕ್ ಅಂದ್ರೇನು? ಯಾವುದಿಷ್ಟು ಅದನ್ನು ತಿಂತೀನಿ ಅಂತ. ಹಿತಭುಕ್ ಅಂದ್ರೇನು? ಯಾವುದು ಒಳ್ಳೇದೋ ಅದನ್ನು ತಿಂತೀನಿ ಅಂತ. ಒಂದು ಒಳ್ಳೆ ಆಹಾರವೇ ನಮಗೆ ಆಗದೆ ಬಂದಿರ್ಬೋದು, ಯಾವುದೋ ಕಾರಣಕ್ಕೆ ನಮ್ಮ ಪಾಪಕರ್ಮ ಅಂತ ಅಂದ್ಕೊಳ್ಳಿ ನೀವು. ಪಾಪಕರ್ಮವೇ ಅದು, ನಿಜವಾಗಿ ಒಳ್ಳೆ ಆಹಾರ ವಸ್ತು, ನಮಗೆ ಅದನ್ನು ಕಂಡ್ರೆ ಆಗೋದಿಲ್ಲ ಅಂತ. ಮಾಡ್ಬೇಕಾದ್ದೇನು ಅಂದರೆ ಒಗ್ಗಿಸ್ಕೊಳ್ಬೇಕು, ನಾವು ಅದನ್ನು ಅಭ್ಯಾಸ ಮಾಡ್ಕೊಳ್ಬೇಕು ಅಂತ. ಯಾಕೆಂದ್ರೆ ನಮಗೇ ನಷ್ಟ. ಒಂದು ಒಳ್ಳೆ ಆಹಾರ ವಸ್ತುವು ನಮಗಾಗೆ ದೇವರು ಕೊಟ್ಟಿರುವಂಥದ್ದು ನಾವು ಸೇವನೆ ಮಾಡದೇ ಇದ್ರೆ ಯಾರಿಗ ನಷ್ಟ ಹೇಳಿದ್ದು? ನಮಗೆ ನಷ್ಟ ಅದು ಅಂತ. ಹಾಗಾಗಿ ನಮಗದು ಹಿಡಿಸದಿದ್ದರೆ ಹಿಡಿಸುವಂತೆ ಮಾಡ್ಕೊಳ್ಬೇಕು, ನಾವು ಒಗ್ಗಿಸ್ಕೊಳ್ಬೇಕು, ಅದನ್ನು ತಿನ್ಬೇಕು ಅಂತ. ಹಾಗಾಗಿ ಹಿತಭುಕ್ ಅಂದ್ರೆ ನಮಗಾಗಿ ದೇವರು ಇಟ್ಟಿದ್ದನ್ನು ತಿನ್ನುವಂಥವನು, ತನಗಾಗಿ ದೇವರು ಇಟ್ಟಿದ್ದನ್ನು ತಿನ್ನುವಂಥವನು, ಇಷ್ಟದ ಹಿಂದೆ ಓಡುವವನಲ್ಲ, ಒಳಿತನ್ನು ತಿನ್ನುವವನು. ಈಗ ಸಕ್ಕರೆ ಕಾಯಿಲೆ ಇದೆ ಅಂದ್ರೆ ಅವನಿಗೆ ಮುದ್ದಾಮ್ ಸಿಹಿ ಇಷ್ಟ ಆಗುತ್ತೆ. ಅವನಿಗೆ ಕೆಲವು ಸರಿ ಸಿಹಿ ಇಷ್ಟ ಆಗಿದ್ದು ಜಾಸ್ತಿಯಾಗೇ ಬರ್ಬೋದು ಅದು, ಆ ಕಾಯಿಲೆ. ಅದೇ ಕಾರಣಕ್ಕೆ ಬರಬೇಕು ಅಂತಿಲ್ಲ, ಬೇರೆ ಬೇರೆ ಕಾರಣಗಳಿಗೂ ಬರುವಂತ ಕಾಯಿಲೆ ಅದು. ಆದ್ರೆ ಅವನಿಗೆ ಇದು ಸಕ್ಕರೆ ಕಾಯಿಲೆ ಬಂದವರು ಅಂತಲ್ಲ, ಈ ಮನುಷ್ಯ ಸ್ವಭಾವವೇ ಹೀಗೆ. ಯಾವುದನ್ನಾದ್ರೂ ಬೇಡ ಅಂತ ಹೇಳಿದ್ರೆ ಅದೇ ಬೇಕು ಅಂತ, ಇದನ್ನ ಮಾಡಬೇಡ ಅಂತ ಹೇಳಿದ್ರೆ ಅದನ್ನೇ ಮಾಡುವ ಆಸಕ್ತಿ ಮನುಷ್ಯನಿಗೆ ಬರ್ತದೆ ಅಂತ. ಒಂದು ಕೋಣೆ ಬಾಗಿಲು ಹಾಕಿಟ್ರೆ, ನಮ್ಮ ಆಚಾರ್ಯರು ನಮ್ಗೆ ಹೇಳ್ತಾ ಇದ್ದಿದ್ದು, ಒಂದು ಕೋಣೆ ಬಾಗಿಲು ಹಾಕಿಟ್ರೆ ಭಾರಿ ಕುತೂಹಲ, ಏನಿರ್ಬೋದು ಅದರಲ್ಲಿ. ಬೀಗ ಹಾಕಿಟ್ಬಿಟ್ರೆ, ಬಾಗಿಲು ಹಾಕಿ ಒಂದು ಫಲಕ ಹಾಕಿಟ್ಬಿಟ್ಟು ಹೊರಗಡೆಗೆ, ಯಾರು ಈ ಕೋಣೆಯನ್ನು ಪ್ರವೇಶ ಮಾಡಬಾರದು ಅಂತ 10 ಸಾರಿ ಅದೇ ಯೋಚನೆ ಬರುವಂಥದ್ದು, ಏನಿರ್ಬೋದು ಕೋಣೆ ಒಳಗಡೆಗೆ ಅಂತ. ಅದೇ ಬಾಗಿಲು ತೆಗೆದಿಟ್ಟು ಒಳಗಡೆಗೆ ಚಿನ್ನ ಇಟ್ಟರು ಕೂಡ ನಮ್ಗೆ ಲಕ್ಷ್ಯಕ್ಕೆ ಬರೋದಿಲ್ಲ ಅದು ಅಂತ. ಯಾಕೆಂದ್ರೆ ಬೇಡ ಅಂದ್ರೆ ಆ ಕಡೆ ಆಸಕ್ತಿ, ಮಾಡಬೇಡ ಅಂದ್ರೆ ಅದನ್ನೇ ಮಾಡ್ಬೇಕು ಅನ್ನುವ ತವಕ ಮನುಷ್ಯನಿಗೆ ಬರುವಂಥದ್ದು ಅಂತ, ಸಹಜ ಅದು ಅಂತ. ಹಾಗಾಗಿ ಅದರ ಹಿಂದೆ ಓಡದೆ ಯಾವುದು ಹಿತವೋ ಯಾವುದು ಒಳ್ಳೆಯದೋ ಅದರ ಹಿಂದೆ ನಾವು ಹೋಗುವಂತಾಗಬೇಕು. ಅದು ಹಿತಭುಕ್ ಅನ್ನೋ ಶಬ್ದಕ್ಕೆ ಅರ್ಥ. ಮಿತಭುಕ್ ಅಂದ್ರೆ ಹಿತವಾದುದನ್ನಾದರೂ ಕೂಡ ಈಗ ಮೊದಲೇ ಪ್ರಸ್ತಾಪ ಮಾಡಿದ ಹಾಗೆ ಮಿತಿಯಲ್ಲಿ ತಿನ್ನು ಅಂತ. ಈ ಮಿತಿಯಲ್ಲಿ ತಿನ್ನು ಅಂದ್ರೆ ಕಡಿಮೆ ತಿನ್ನು ಅಂತ ಅರ್ಥ ಅಲ್ಲ. ಅದಕ್ಕೆ ಮಿತಿ ಅಂದ್ರೆ ಅಳತೆ ಅಂತ. ಮಿತಭಾಷಿ ಅಂದ್ರೇನು? ಕಡಿಮೆ ಮಾತಾಡೋಣ ಅಂತ ಅರ್ಥ ಅಲ್ಲ. ಅದಕ್ಕೆ ರಾಮನಿಗೆ ಮಿತಭಾಷೆ ಅಂತ ಕರೀತಾರೆ. ಮಿತಭಾಷೆ ಅಂದ್ರೆ ಅವನು ಮಾತು ಕಡಿಮೆ ಆಡೋನು ಅಂತ ಅರ್ಥ ಅಲ್ಲ. ಅದಕ್ಕೆ ತೂಗಿ ಮಾತಾಡುವವನು ಅಂತ. ತೂಗುವಿಕೆ, ಮಾನ, ಪ್ರಮಾಣ, ಈ ಮಾಧಾತುವಿಗೆ ತೂಕ, ಅಳತೆ ಅಂತಲೇ ಅರ್ಥ ಇರುವಂಥದ್ದು. ಹಾಗಾಗಿ ತೂಗಿ ಮಾತಾಡುವವನು. ಮಾತಾಡೋಕ್ಕಿಂತ ಮುಂಚೆ ಇದು ಹೇಳಬೇಕು ಬೇಡವ, ಇದನ್ನ ಎಷ್ಟು ಹೇಳಬೇಕು, ಈ ಪದಗಳು ಬೇಕೋ ಬೇಡವೋ ಅನ್ನೋ ವಿವೇಚನೆ ಇದೆ, ಅವನು ಮಿತಭಾಷೆ. ಇನ್ನು ಮಿತಭೋಜಿ ಅಂದ್ರೂ ಕೂಡ ಹಾಗೆ ಅಂತ. ಕಡಿಮೆ ತಿನ್ನೋನು ಅಂತಲ್ಲ, ಕಡಿಮೆ ತಿನ್ನೋದು ಕೂಡ ದೋಷವೇ. ಅತ್ಯಶನ, ಹೆಚ್ಚು ಊಟ ಮಾಡೋದು ಹೇಗೆ ದೋಷವೋ, ಕಡಿಮೆ ಊಟ ಮಾಡೋದು ಕೂಡ ಹಾಗೆ ದೋಷ ಅಂತ. ಅದರಲ್ಲಿ ತೊಂದರೆಗಳಿದೆ ಅಂತ. ಎಷ್ಟು ಬೇಕೋ ಅಷ್ಟನ್ನು ಊಟ ಮಾಡೋದು ಗುಣ ಅಂತ. ಹಾಗೆ ಮಿತಭಾಷೆ ಅಂದ್ರೆ ತೂಗಿ ಉಂಡುವವನು. ಇವತ್ತಂತೂ ಇದರ ಕಾಲದಲ್ಲಿ, ತೂಕ ಹೆಚ್ಚು ಕಡಿಮೆ ಮಾಡೋ ಕಾಲದಲ್ಲಿ ನಿಜವಾಗಿಯೂ ತೂಕ ಮಾಡೋಕೆ ಶುರು ಮಾಡಿಬಿಡ್ತಾರೆ ಜನಗಳು. ಎಷ್ಟು ಕ್ಯಾಲರೀಸ್ ಅಂತ, ಅದು ಎಷ್ಟಿದೆ ಅಂತ ನೋಡ್ಕೊಂಡೆ ಪ್ರತಿಯೊಂದು, ಅದರಲ್ಲಿ ಎಷ್ಟು ಇದರಲ್ಲಿ ಎಷ್ಟು ಅಂತ. ಆ ತರಹ ಅಲ್ಲ, ಹಾಗೆ ನೀವು ಒಂದೊಂದನ್ನು ತೂಕ ಮಾಡ್ಬೇಕಂತ ಪ್ರಮೇಯ ಇಲ್ಲ. ಅದು ಬೇರೆ ರೀತಿಯಲ್ಲಿ ಅವರ ಪರಿಭಾಷೆ ಬೇರೆ ಇದೆ. ಅಲ್ಲಿ ಒಳ ಹೊಕ್ಕರೆ ನಿಮ್ಗೆ ಅರ್ಥ ಆಗತ್ತೆ, ನಿಮ್ಗೆ ಗೊತ್ತಾಗತ್ತೆ. ನಿಮಗೆ ತೂಕದ ಯಂತ್ರ ಬೇಡ ಅದಕ್ಕೇನು, ತೂಕ ಮಾಡೋದಕ್ಕೆ ಅಂತ ಗೊತ್ತಾಗತ್ತೆ ನಿಮಗೆ ಅಂತ. ನಿಮ್ಮ ಹೊಟ್ಟೆನೇ ನಿಮ್ಗೆ ತೂಗಿ ಹೇಳುತ್ತೆ ನಿಮಗೆ ಅದು ಎಷ್ಟು ಬೇಕು ಬೇಡ ಅನ್ನೋದಕ್ಕೆ ಸೂಚನೆಗಳನ್ನು ಕೂಡ ಕೊಡುತ್ತೆ. ಅದು ಸಾಕು, ನಿಲ್ಲಿಸು, ಬೇಕು, ಇನ್ನು ಎಲ್ಲದಕ್ಕೂ ವ್ಯವಸ್ಥೆ ಇಲ್ಲೇ ಇದೆ ಶರೀರದಲ್ಲಿ, ಹೊರಗಡೆ ಬೇರೆ ಯಾವುದು ಕೂಡ ಬೇಕಾಗೋದಿಲ್ಲ. ಹಾಗಾಗಿ ಮಿತಭುಕ್ ಅಂದ್ರೆ ಒಳ್ಳೆದನ್ನೇ ಆದ್ರೂ ಕೂಡ ಅದರ ಮಿತಿಯಲ್ಲೇ ತಿನ್ಬೇಕು, ಅತಿಯಾಗಿ ತಿನ್ನಬಾರದು. ಅತಿಯಾದ್ರೆ ಅಮೃತವೋ ವಿಷ, ಅದು ಒಂದು ಗಾದೆ ಇದೆ. ಅಜೀರ್ಣ ಭೋಜನ ವಿಷಮ್ ಅಂತಂದ್ರೆ, ಅತಿಯಾದ್ರೆ ಅಮೃತವೂ ಕೂಡ ವಿಷ ಅಂತೆ. ಹಾಲನ್ನೇ ಎಷ್ಟು ಸೇವನೆ ಮಾಡ್ಬೋದು ಒಂದು ಲೆಕ್ಕ ಇದೆಯಲ್ವಾ? ದಿನಕ್ಕೊಂದು 10-20 ಲೀಟರ್ ಹಾಲು ಸೇವನೆ ಮಾಡೋಕೆ ಶುರು ಮಾಡಿದ್ರೆ ಅವನು ಬೇಗ ಕ್ಷೀರಸಾಗರಕ್ಕೆ ಹೋದ್ರೆ ಪುಣ್ಯ, ವೈಕುಂಠ ಅಲ್ಲೇ ಹೋಗ್ತಾನಲ್ಲೋ ಗೊತ್ತಿಲ್ಲ, ವೈತರಣಿಗೆ ಹೋದ್ರೆ ಏನ್ ಮಾಡೋದು ಆಮೇಲೆ ಅದ್ರ ಬದಲು. ಹಾಗಾಗಿ ತುಪ್ಪವೇ ಆದ್ರು, ಹಾಲೇ ಆದ್ರೆ, ಹಣ್ಣೇ ಆದ್ರು, ಅಥವಾ ಯಾವ ಅಕ್ಕಿ ಆದ್ರೂ ಕೂಡ, ಅತ್ಯಂತ ಒಳ್ಳೆ ವಸ್ತುವೇ ಆದ್ರೂ ಕೂಡ ಮಿತಿ ತಪ್ಪಿದಾಗ ತೊಂದರೆ ಮಾಡುತ್ತೆ ಅದು. ಹಾಗಾಗಿ ಮಿತಭುಕ್ ಎನ್ನುವ ಮಾತು. ಅಶಾಕ ಭುಕ್ ಎನ್ನುವಾಗ
ಈ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅಂತ ಲೆಕ್ಕ. ಈ ತರಕಾರಿ ಸೊಪ್ಪು ಇದೆಯಲ್ಲ, ಜೀರ್ಣ ಆಗೋದಕ್ಕೆ ಕಷ್ಟ ಅಂತ ಲೆಕ್ಕ. ಇದು ಒಂದು ಪಟ್ಟಿನ ಕೊಡ್ತಾರೆ ಅವರು, ಈ ಪತ್ರ ಪುಷ್ಪ ಕಾಂಡ ಇದು ಎಲ್ಲ ಪಟ್ಟಿನ ಕೊಡ್ತಾರೆ ಅವರು. ಒಂದಕ್ಕಿಂತ ಒಂದು ಜೀರ್ಣ ಮಾಡ್ಕೊಳ್ಳೋದು ಕಷ್ಟ ಅಂತ ಒಂದು ಪಟ್ಟಿನ ಕೊಡ್ತಾರೆ. ಅದರಲ್ಲಿ ಅವರು ಯಾವುದು ಜೀರ್ಣ ಆಗಲಿಲ್ವೋ ಅದೇ ಕಾಯಿಲೆಗಳ ಮೂಲ ಅಂತ. ನಾವು ಊಟ ಮಾಡಿದ್ರಲ್ಲಿ ಯಾವ ಅಂಶ ಜೀರ್ಣ ಆಗದೆ ಉಳಿತೋ ಅದೇ ಎಲ್ಲ ರೋಗಗಳ ಮೂಲ ಎಂಬುದಾಗಿ ಬಲ್ಲವರ ಅಭಿಮತ. ಆಮಂಹಿ ಸರ್ವ ರೋಗಾಣ, ಎಲ್ಲ ರೋಗಕ್ಕೂ ಮೂಲ ಯಾವುದು ಅಂದ್ರೆ ಆಮೆ ಅಲ್ಲ, ಆಮೆ ತಮ್ಮ ಇದು ಆಮ ಅಂತ. ಆಮೆ ಮೆಲ್ಲ ಅಲ್ವಾ, ಈ ಆಮವು ಕೂಡ ಹಾಗೆ ಇಡೀ ವ್ಯವಸ್ಥೆಯನ್ನೇ ನಿಧಾನ ಮಾಡಿಬಿಡುತ್ತೆ ಇದು ಅಂತ. ಮಾಡ್ಬೇಕಾದ್ದೆಲ್ಲ ಸಕಾಲಕ್ಕೆ ಮಾಡೋಕ್ಕಾಗದಿರೋ ಥರ ಮಾಡಿಬಿಡುತ್ತೆ ಇದು ಅಂತ. ಆಮ ಅಂತ ಕರೀತಾರೆ ಅದನ್ನ. ಆಮ ಅಂದ್ರೆ ನಾವು ತಿಂದಿದ್ರಲ್ಲಿ ಜೀರ್ಣವಾಗದೆ ಉಳಿಯುವಂಥ ಭಾಗ. ಅದೇ ಬೇರೆ ಬೇರೆ ಕಡೆ ಹೋಗಿ ತೊಂದರೆ ಮಾಡುತ್ತೆ. ರೂಪಾಂತರ ಅದೇ ರೂಪದಲ್ಲಿ ಹೋಗ್ಬೇಕು ಅಂತಿಲ್ಲ. ಅದು ನಿಮಗೆ ತಲೆನೋವಿದೆ ಅಂದ್ರೆ ಅದ್ರ ಹಿಂದೆ ಆಮ ಇದೆ ಅಂತ, ಅದು ಯಾವುದೋ ರೂಪದಲ್ಲಿ ಹೋಗಿ ಸೇರ್ಕೊಂಡಿದೆ ಅದು ಅಂತ. ಕಾಲು ನೋವಿದೆ ಅಂದ್ರೆ ಆಮ ಇದೆ ಅಲ್ಲಿ ಅಂತ. ಅಥವಾ ಇನ್ನೇನೋ ತೊಂದರೆ ಇದೆ ಅಂದ್ರೆ ಅಲ್ಲಿ ಹೋಗಿ ಸೇರ್ಕೊಂಡಿರ್ತಕ್ಕಂಥ ಆಮ ಅದು ನಮಗೆ ರೋಗವನ್ನು ಸೃಷ್ಟಿ ಮಾಡಿಕೊಡುವಂಥದ್ದು. ತರಕಾರಿ ಅದು ಜೀರ್ಣ ಮಾಡ್ಕೊಳ್ಳೋಕೆ ಕಷ್ಟ ಆಗಿದ್ರಿಂದ ಅದರಲ್ಲಿ ಕೆಲವು ದೋಷಗಳು, ಅಷ್ಟು ಒಳ್ಳೆ ಅಗ್ನಿ ಇಲ್ಲದೆ ಇದ್ರೆ ಸಮಸ್ಯೆಗಳನ್ನು ಹುಟ್ಟುಹಾಕತ್ತೆ. ಅದು ಏನೇನು ಸಮಸ್ಯೆ ಬರ್ಬೋದು ಅಂತ ಪಟ್ಟಿನ ಕೊಟ್ಟಿದ್ದಾರೆ. ಆ ಪಟ್ಟಿಯಲ್ಲಿ ಕೆಲವು ಇವತ್ತು ಕಾಣ್ತಾ ಇದೆ ಅಂತ. ಉದಾಹರಣೆಗೆ ಕೂದಲು ಬಿಳಿಯಾಗತ್ತೆ ಅಂತ ಹೇಳುತ್ತೆ. ಈಗ ತರಕಾರಿ ಬಳಸೋದ್ರಿಂದ, ತರಕಾರಿ ಸೊಪ್ಪನ್ನ ಮಿತಿ ತಪ್ಪಿ ಬಳಸೋದ್ರಿಂದ ಅಥವಾ ಹೇಳದೇ ಇದನ್ನೆಲ್ಲ ಬಳಸೋದ್ರಿಂದ ಅಕಾಲದಲ್ಲಿ ಕೂದಲು ಬಿಳಿಯಾಗತ್ತೆ. ಹಿಂದಿರ್ಲಿಲ್ಲ ಅದು. ಹಿಂದಿನ ಕಾಲದ ಜನಗಳು 70-80 ವರ್ಷಕ್ಕೆಲ್ಲ ಕಪ್ಪು ಕೂದಲು ಅವರಿಗೆ. ಈಗಲೂ ಕೆಲವರು ಅಂಥವ್ರನ್ನ ಪಳೆ ಉಳಿಕೆಗಳು ಅಂಥವ್ರನ್ನ ಕೆಲವ್ರನ್ನ ಕಾಣ್ತೇವೆ. 90 ವರ್ಷದಲ್ಲಿ ಇನ್ನೂ ಕಪ್ಪು ಕೂದಲಿದೆ ಅಂಥವ್ರನ್ನ ನೋಡಿದೆ, ನಾವೇ ನೋಡಿದ್ದೇವೆ. ಆದರೆ ಇವತ್ತು 20-30 ವರ್ಷಕ್ಕೆ ಕೂದಲೆಲ್ಲ ಬಿಳಿಯಾಗತ್ತೆ ಅಂತ. ಏನ್ ಕಾರಣ ಅಂದ್ರೆ ಈ ಒಂದು ಕಾರಣ ಹೇಳ್ತಾ ಇರುವಂಥದ್ದು ಇದು ಅಂತ, ಈ ತರಕಾರಿ ಸೊಪ್ಪನ್ನು ಜಾಸ್ತಿ ಬಳಸೋದ್ರಿಂದ ಬರುವಂಥದ್ದು ಅಂತ. ಇನ್ನೊಂದು ಸಮಸ್ಯೆ ಹೇಳ್ತಾ ಇರುವಂಥದ್ದು ಕಣ್ಣಿನ ಶಕ್ತಿ ಮಂದಾಗತ್ತೆ, ಕಣ್ಣಿನ ದೋಷಗಳು ಬರುತ್ತೆ ಅದರಿಂದ. ಸರ್ವಂ ಶಾಕಂ ಅಚಾಕ್ಷುಷ್ಯಂ, ಈ ಜಾತಿಯೇ ಕಣ್ಣಿಗೆ ತೊಂದರೆ ಮಾಡುವಂಥದ್ದು. ತರಕಾರಿ ಸೊಪ್ಪಿಗೆ ಜಾತಿಯೇ ಅಚಾಕ್ಷುಷ್ಯಂ, ಕಣ್ಣಿಗೆ ತೊಂದರೆ ಮಾಡುವಂಥದ್ದು ಅಂತ. ಆದ್ರೆ ಕಣ್ಣಿಗೆ ಒಳ್ಳೇದು ಮಾಡುವಂಥದ್ದು ಕೆಲವಿದೆ ಅದರಲ್ಲಿ. ಚಾಕ್ಷುಷ್ಯಂ ಶಾಖ ಪಂಚಕಂ ಅಂತ ಒಂದು ಪಟ್ಟಿ ಕೊಡ್ತಾರೆ. ನಿಮಗೆ ತಿನ್ನೋಕೆ ಏನೋ ಇಲ್ದೇರಾಗಿ ಮಾಡೋದಿಲ್ಲ, ಇದೆ ಕೆಲವು ತಿನ್ನುವಂಥದ್ದು. ನಾವು ನಿತ್ಯ ಬಳಸೋಕೆ ಸಾಧ್ಯತೆ ಇರುವಂಥದ್ದೇ. ಅದು ಮುಂದಕ್ಕೆ ಆ ಸಂದರ್ಭ ಬಂದಾಗ ವಿಸ್ತರಿಸೋಣ ಅದು. ಆದ್ರೆ ಇದನ್ನು ಹೇಳಿದಾರೆ ಅವರು ಅಂತ, ಕಣ್ಣಿಗೆ ತೊಂದರೆ ಮಾಡುತ್ತೆ ಅಂತ. ಇವತ್ತು ತುಂಬಾ ಕಣ್ಣಿನ ದೋಷಗಳು ಕಾಣ್ತಾ ಇದೆಯಲ್ಲ. ಸಣ್ಣ ಮಕ್ಕಳು ಕನ್ನಡಕ ಹಾಕ್ತಾ ಇದ್ದಾರೆ. ಎಲ್ಲಿಂದ ಬಂತು ಅನ್ನೋದನ್ನ ಯೋಚನೆ ಮಾಡ್ತಾ ಇಲ್ಲ ನಾವು. ಒಟ್ಟು ತಿನ್ನು ಸೊಪ್ಪು ತಿನ್ನು, ತರಕಾರಿ ತಿನ್ನು, ಸೊಪ್ಪು ತಿನ್ನು, ತರಕಾರಿ ತಿನ್ನು. ನಮ್ಮ ಪೂರ್ವಜರು ಇಷ್ಟು ತರಕಾರಿ ತಿಂತಾ ಇರ್ಲಿಲ್ವಲ್ಲ. ತರಕಾರಿ ಅಂಗಡಿಗಳೇ ಇರಲಿಲ್ಲ ನಮ್ಮ ದೇಶದಲ್ಲಿ. ತರಕಾರಿ ಅಂಗಡಿಗಳಿಲ್ಲಿದ್ವು. ಮನೆ ಸುತ್ತಮುತ್ತ ಏನ್ ಬೆಳೀತಾ ಇತ್ತೋ ಅದನ್ನ ಊಟ ಮಾಡ್ತಾ ಇದ್ದಿದ್ದು. ಅದು ಇಡೀ ವರ್ಷದ ಎಲ್ಲಾ ದಿನಕ್ಕೂ ಬರುವಂಥದ್ದಲ್ಲ ಅದೆಲ್ಲ. ಆಗ ಈಗ ಬಳಸೋಕೆ ಸಾಧ್ಯ ಇರುವಂಥದ್ದು. ಹೀಗಾಗಿ ಅವರು ಕಣ್ಣು ತಲೆ ಕೂದಲು ಎಲ್ಲ ಚೆನ್ನಾಗಿತ್ತು ಅಂತ. ಸ್ಮೃತಿ ಕಡಿಮೆ ಆಗತ್ತೆ ಅಂತ ಹೇಳುತ್ತೆ. ತರಕಾರಿ ಸೊಪ್ಪಿನ ಅವ್ಯವಸ್ಥಿತ ಬಳಕೆಯಿಂದ ಸ್ಮೃತಿ ಕಡಿಮೆ ಆಗತ್ತೆ ಅಂತ. ನೆನಪಿನ ಶಕ್ತಿ ಕಡಿಮೆ ಇತ್ತು. ಹಾಗಾಗಿ ನಮಗೆ ಗೂಗಲ್ ಬೇಕಾಯ್ತು, ಕೃತ್ರಿಮ ಬುದ್ಧಿಮತ್ತೆ, ಅದನ್ನು ಕೇಳಿ ಹೇಳ್ತಾನೆ ಅಂತ ಏನಾದ್ರು ಕೇಳಿದ್ರೆ ಅಂತ. ಅದೆಲ್ಲ ಬೇಕಾಯ್ತು. ಯಾಕೆ ಕ್ಯಾಲ್ಕುಲೇಟರ್ ಯಾಕೆ ಬೇಕಾಯ್ತು ನಮ್ಗೆ? ಸ್ಮೃತಿ ಶಕ್ತಿ ನಮ್ದು ಕಡಿಮೆ ಆಗ್ತಾ ಇರುವಂತದ್ದು ಅಂತ. ರಾಮಾಯಣದ ಕಾಲದಲ್ಲಿ ನೋಡಿದ್ರೆ 24,000 ಶ್ಲೋಕಗಳನ್ನ ಬಾಯಲ್ಲಿ ಹೇಳಿದ್ರು ವಾಲ್ಮೀಕಿಗಳು, ಕಿವಿಲಿ ಕೇಳ್ಕೊಂಡ್ರು ಲವಕುಶರು, ಕಲ್ತ್ಕೊಂಡ್ರು ಅಂತ. ಈಗ ಮಾಡಿ ನೋಡೋಣ, ಅದನ್ನ ಆಗೋದಿಲ್ಲ. ಯಾಕೆಂದ್ರೆ ಆಹಾರ ದೋಷಗಳು ಅಂತ. ಹಾಗೆ ಮೂಳೆ ದುರ್ಬಲ ಆಗತ್ತೆ ಅಂತ ಹೇಳುತ್ತೆ. ತರಕಾರಿಯನ್ನು ತುಂಬಾ ಬಳಸೋದ್ರಿಂದ ಮೂಳೆ ದುರ್ಬಲ ಆಗತ್ತೆ, ತರಕಾರಿ ಸೊಪ್ಪುಗಳನ್ನ ಅಂತ ಆಗಿದೆ ಇವತ್ತು. ಸುಮ್ಮನೆ ಜಾರ್ ಬಿದ್ರು ಅಲ್ಲಿ ಮೂಳೆ ಮುರಿತು. ಇವತ್ತು ತುಂಬಾ ಬೇಡಿಕೆ ಇರುವಂಥದ್ದು ಮೂಳೆ ತಜ್ಞರಿಗೆ. ವೈದ್ಯ ಲೋಕದಲ್ಲಿ ಭಾರಿ ಬೇಡಿಕೆ ಇರುವಂಥದ್ದು ಮೂಳೆ ತಜ್ಞರಿಗೆ. ಯಾಕೆಂದ್ರೆ ಹೀಗಂದ್ರೆ ಮುರಿತು. ಏನು ಮೂಳೆ ಬೆಣ್ಣೆಯಿಂದ ಮಾಡಿದ್ದು ಏನ್ ಕತೆ ಅಂತ. ಹಾಗಾಯ್ತಲ್ಲ ನಮ್ದು. ಚಿಕ್ಕದಕ್ಕೆಲ್ಲ ಬೀಳ್ಬೇಕು ಅಂತ ಕೂಡ ಇಲ್ಲ ಅಂತ, ತಾಗಿದ್ದಕ್ಕೆ ಮುರಿತು ಅಂತ. ಯಾಕೆ ಹೀಗಾಯ್ತು? ಕಾರಣ ಬೇಕಲ್ವಾ ಅದಕ್ಕೊಂದು. ಆದ್ರೆ ಪೂರ್ವಜರ
ಉಪದೇಶ ವಚನಗಳು ಏನಿದೆ ಅಲ್ಲಿ ನಮಗೆ ದಾರಿ ತೋರುವಂತ ಇದೆ ಅಂತ. ಹಾಗಂತ ನೀವು ತರಕಾರಿಯನ್ನೇ ಬಿಟ್ಬಿಡ್ಬೇಕು, ಸೊಪ್ಪುಗಳನ್ನ ಬಿಟ್ಬಿಡ್ಬೇಕು ಅಂತಲ್ಲ ಹೇಳಿದ್ದಾರೆ ಅವರು. ಇಂತಿಂಥದನ್ನು ಸೇವಿಸಬಹುದು ಅಂತ ಹೇಳಿದ್ದಾರೆ. ಅದನ್ನು ಮಿತಿ ಅರಿತು ಸೇವನೆ ಮಾಡಿದರೆ ಒಳ್ಳೇದಾಗ್ಬೋದು. ಅದನ್ನು ನೋಡೋಣ, ಆ ಸಂದರ್ಭ ಬಂದಾಗ ಅದನ್ನು ವಿಸ್ತಾರವಾಗಿ ಅದನ್ನು ಗಮನಿಸೋಣ. ಧನ್ವಂತರಿಗೆ ತುಂಬ ಪ್ರೀತಿ ಆಯಿತು, ಪಕ್ಷಿ ರೂಪದಲ್ಲಿ ಬಂದಿರತಕ್ಕಂಥ ಧನ್ವಂತರಿಗೆ. ಯಾಕೆಂದರೆ ಸರಿಯಾದ ಉತ್ತರವನ್ನು ಒಬ್ಬ ವೈದ್ಯಶ್ರೇಷ್ಠ ಹೇಳಿದ ಅಂತ ಧನ್ವಂತರಿಗೆ ಸಂತೋಷ ಆಯಿತು. ಅನ್ನೋದ್ರಲ್ಲಿ ಏನು ಗುಟ್ಟಿದೆ ಅಂದರೆ ಈ ವಿಷಯ ನಿಜ ಅಂತ. ವಾಗ್ಭಟ ಕೊಟ್ಟ ಉತ್ತರ ಸರಿ ಅಂದರೆ ನಮಗೆ ಪಾಠ ಇದೆ ಅಲ್ಲಿ ಅಂತ ಅರ್ಥ, ನಾವು ತಿಳ್ಕೊಳ್ಳುವಂಥದ್ದಿದೆ ಅಂತ. ಆಶೀರ್ವಾದ ಮಾಡಿ ಧನ್ವಂತರಿ ಅದೃಶ್ಯನಾಗ್ತಾನೆ. ಆಶೀರ್ವಾದದ ಫಲವಾಗಿ ವಾಗ್ಭಟರಿಂದ ಕೃತಿಗಳು ರಚನೆಯಾದವು. ಇವತ್ತು ಕೂಡ ತುಂಬ ತುಂಬ ಒಳ್ಳೆ ವಿಚಾರಗಳು ಹೊಂದಿರತಕ್ಕಂಥ ಕೃತಿಗಳು ವಾಗ್ಭಟರಿಂದ ರಚನೆಯಾಗಿದೆ. ಅವರದ್ದೇ ಒಂದು ಮಾತಿದೆ, ನಿತ್ಯಂ ಹಿತಾಹಾರ ವಿಹಾರ ಸೇವಿ ಸಮೀಕ್ಷಕಾರಿ ವಿಷಯೇಶ್ವಸಕ್ತಃ ದಾತ ಸಮಃ ಸತ್ಯಪರಃ ಕ್ಷಮಾವಾನ್ ಆಪ್ತೋಪಸೇವಿ ಚ ಭವತ್ಯರೋಗ. ಯಾರು ಅರೋಗ, ರೋಗವಿಲ್ಲದವನಾಗ್ತಾನೆ, ಯಾರು ಅರೋಗ ಭವತಿ ಅಂದರೆ ಹಿತಾಹಾರ ವಿಹಾರ ಸೇವಿ, ಆಹಾರ ಮತ್ತು ವಿಹಾರ, ವಿಹಾರ ಅಂದರೆ ಓಡಾಟ, ಅದು ಹಿತವಾಗಿರಬೇಕು ಅಂತ. ಅದು ಕೂಡ ಹಿತವಾಗಿಲ್ಲ. ಇವತ್ತು ವ್ಯಾಯಾಮ ಅನ್ನೋ ಹೆಸರು ನಾವು ಏನೇನು ಮಾಡ್ತಿದ್ದೇವೆ ಅದರಲ್ಲಿ ನಮ್ಮ ಹೃದಯ ಒಡೆಯೋಕ್ಕೆ ಕಾರಣ ಆಗ್ತಾ ಇದೆ ಅಂತ. ಮಾಡ್ತಾನೆ ಹೃದಯಾಘಾತದಲ್ಲಿ ಸಾಯೋರನ್ನ ಕಾಣ್ತಾ ಇದೆ ನಾವು ಇವತ್ತಿನ ಆಧುನಿಕ ವ್ಯಾಯಾಮ ಪದ್ಧತಿಗಳು ಏನಿದೆ ಅದರ ಮಧ್ಯದಲ್ಲೇ ಸಾಯುವಂಥವ್ರು, ಮಾಡ್ತಾ ಇರುವಾಗಲೇ ಸಾಯುವಂಥವ್ರು ಅನೇಕರನ್ನು ಕಾಣ್ತಾ ಇದ್ದೇವೆ ನಾವು ಇವತ್ತು. ಹಾಗಾಗಿ ಆಹಾರ ವಿಹಾರಗಳು ಯಾರದ್ದು ನಿತ್ಯವೂ ಹಿತವಾಗಿವೆಯೋ ಸಮೀಕ್ಷೆಕಾರಿ ಅಂತ ಆಲೋಚನೆ ಮಾಡಿ ಮಾಡ್ತಾನೆ. ಊಟ ಮಾಡುವಾಗಲೂ ಅದ್ರ ಹಿಂದೆ ಆಲೋಚನೆ ಬೇಕು ಅಂತ, ಏನು ಉಣ್ಬೇಕು ಉಣ್ಬಾರ್ದು, ಎಷ್ಟು ಉಣ್ಬೇಕು ಉಣ್ಬಾರ್ದು ಅಂತ. ಹಾಗೆ ಪ್ರತಿಯೊಂದರಲ್ಲಿ ಕೂಡ ವಿವೇಚನೆ ಬೇಕು ಅಂತ. ಸಮೀಕ್ಷೆಕಾರಿ ವಿಷಯೇಶ್ವಸಕ್ತಃ, ವಿಷಯ ಲಂಪಟತೆ ಇರಬಾರದು. ಅದು ಬೇಕು ಇದು ಬೇಕು ಇನ್ನೊಂದು ಬೇಕು ಅನ್ನೋ ಹಪಹಪಿ ಇದೆಯಲ್ಲ, ಅದು ಬೇಡವಾದನ್ನು ಕೂಡ ತಿನ್ನೋ ಹಾಗೆ ಕುಡಿಯೋ ಹಾಗೆ ಅಥವಾ ಮಾಡೋ ಹಾಗೆ ಮಾಡುತ್ತೆ ಅದು. ಹಾಗಾಗಿ ಅದಿರಬಾರ್ದು. ದಾತ ಕೊಟ್ಟು ಗೊತ್ತಿರಬೇಕು. ನೋಡಿ, ಆರೋಗ್ಯದ ವಿಷಯ ಹೇಳ್ತಾ ಇರುವಂಥದ್ದು ಯಾರು, ಒಬ್ಬ ವೈದ್ಯ ಶ್ರೇಷ್ಠ. ಆರೋಗ್ಯಕ್ಕೆ ಏನೇನು ಕಾರಣ ಆಗುತ್ತೆ ಅಂದ್ರೆ ಇದನ್ನೆಲ್ಲ ಹೇಳ್ತಾ ಇದ್ದಾನೆ ಅಂತ. ದಾತ ಸಮಃ, ವಿಷಮ ಅಲ್ಲ, ಸಮತ್ವ ಉಳ್ಳವನು. ವೈಷಮ್ಯ ಇರಬಾರ್ದು, ವೈಷಮ್ಯವೇ ರೋಗ. ನಮ್ಮೊಳಗಿನ ಧಾತುಗಳು ವಿಷಮವಾದಾಗ ರೋಗ ನಮಗೆ ಬರುವಂಥದ್ದು, ಸಮವಾದಾಗ ಆರೋಗ್ಯ ಸಿದ್ಧಿಸುವಂಥದ್ದು. ಎಲ್ಲ ವಿಷಯದಲ್ಲೂ ಕೂಡ ಸಮತ್ವ ಬೇಕು. ಅಂಥವನು ಸತ್ಯಪರಃ, ಸತ್ಯವೇ ದೊಡ್ಡದು ಎನ್ನುವಂತೆ ಬದುಕುವಂಥವನು. ಕ್ಷಮಾವಾನ್, ಸಹನಶೀಲ. ಆಪ್ತೋಪಸೇವಿ. ಇಷ್ಟೆಲ್ಲ ಆಗಿ ಕೊನೆಯಲ್ಲಿ ಹೇಳಿದ್ದೇನೆಂದರೆ, ಯಾರು ಬಲ್ಲವರೋ, ಜ್ಞಾನಿಗಳೋ, ವೃದ್ಧರೋ, ಜ್ಞಾನವೃದ್ಧರು, ಅಂಥವ್ರನ್ನು ಸೇವಿಸುವಂಥವನು. ಬಲ್ಲವರ ಸಂಸರ್ಗ, ಬಲ್ಲವರ ಆಶೀರ್ವಾದ, ಪ್ರೀತಿ, ಸಲಹೆ ಯಾರಿಗೆ ಲಭ್ಯ ಇದೆ ಅಂಥವನು. ಇದೊಂದು ಬೇಕೇ ಬೇಕು. ಪುಸ್ತಕ ಇದೆ ನೋಡ್ಕೊಳ್ತೇನೆ ಅಂದರೆ ಸಾಧ್ಯ ಇಲ್ಲ. ಪುಸ್ತಕದಲ್ಲಿ ನಮಗೆ ತಪ್ಪು ತಿಳುವಳಿಕೆ ಬರ್ಬೋದು, ತಪ್ಪು ದಾರಿಯಲ್ಲಿ ಹೋಗೋತಾರಾಗ್ಬೋದು. ಯಾಕೆಂದರೆ ಅಲ್ಲಿ ಇರೋದೆಲ್ಲ ನಮಗಲ್ಲ, ಪುಸ್ತಕದಲ್ಲಿ ಇರೋದೆಲ್ಲ ನಮಗೆ ಯಾವುದೊಂದು ತಿಳಿದಾರೋ ಒಬ್ರು ಬೇಕಲ್ಲ ನಮಗೆ. ಆಪ್ತೋಪಸೇವಿ, ಅಷ್ಟಾಂಗ ಹೃದಯದ ರೋಗಾನುತ್ಪಾದನೀಯ ಅಧ್ಯಾಯ ಅಂತ ಒಂದು ಅದರ ಹೆಸರು. ರೋಗ ಅನುತ್ಪಾದನೀಯ, ರೋಗ ಬರದೇ ಇರೋದಾಗೆ ಅಂತ ಒಂದು ಅಧ್ಯಾಯ ಇದೆ. ಅಲ್ಲಿ ಬರುವಂಥ ಮಾತಿದು. ಯಾಕೆ ಈ ಮಾತುಗಳು ಅಂತಂದ್ರೆ, ಈಗ ರೋಗ ಅಂದ್ರೆ ಏನು? ಶರೀರ ಕೆಡುವಂಥದ್ದು. ಆರೋಗ್ಯ ಅಂದ್ರೆ ಏನು? ಶರೀರ ಚೆನ್ನಾಗಿರುವಂಥದ್ದು. ಶರೀರ ಕೆಡಬಾರದು, ಚೆನ್ನಾಗಿರ್ಬೇಕು. ಶರೀರ ಯಾಕೆ ಕೆಡಬಾರ್ದು ಅಂತ ಯಾರು ಕೇಳೋದಿಲ್ಲ. ಹಾಗಂತ ಗೊತ್ತಿದೆ ಅಂತಲ್ಲ ಯಾಕೆ ಕೆಡಬಾರ್ದು ಅಂತ. ಹೆಚ್ಚಿನವರಿಗೂ ಕೂಡ ಯಾಕೆ ಕೆಡಬಾರ್ದು ಅಂತ ಗೊತ್ತಿಲ್ಲ. ಶರೀರ ಇಷ್ಟೇ ಗೊತ್ತು, ಕೆಟ್ಟರೆ ಕಿರಿಕಿರಿ ಆಗತ್ತೆ ಅಷ್ಟೇ ಗೊತ್ತು. ಯಾಕೆ ಕೆಡಬಾರ್ದು ಅಂದರೆ ಅದು ತುಂಬ ಅಮೂಲ್ಯವಾದುದು, ತುಂಬ ಬೆಲೆ ಬಾಳುವಂಥದ್ದು, ಬೆಲೆ ಕಟ್ಟಲಾರದುದು.
ಅಂತ ಅನ್ಬೋದು ಅಂತ. ಇದಕ್ಕೆ ಇಡೀ ಬ್ರಹ್ಮಾಂಡವೂ ಕೂಡ ಬೆಲೆ ಇಲ್ಲ, ಈ ಮಾನವ ಶರೀರಕ್ಕೆ ಸಮಸ್ತ ಬ್ರಹ್ಮಾಂಡವೂ ಕೂಡ ಬೆಲೆ ಅಲ್ಲ ಅಂತ, ಅಷ್ಟು ಬೆಲೆ ಉಳ್ಳದ್ದು. ಹಾಗಾಗಿ ಅದನ್ನು ಕೆಡಿಸ್ಕೋಬೇಡ. ಅಷ್ಟೇನಾ ಅಂದ್ರೆ ಚರಕರು ಹೇಳ್ತಾರೆ, ಅಷ್ಟೇ ಅಲ್ಲ, ನೀ ಏನೇ ಸಾಧನೆ ಮಾಡಬೇಕು ಅಂದ್ರೂ ನಿಂಗೆ ಆರೋಗ್ಯ ಬೇಕು. ಧರ್ಮ ಸಾಧನೆ ಮಾಡ್ತೀಯೋ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ, ಕಾಳಿದಾಸ ಹೇಳಿದ್ದು. ಧರ್ಮ ಸಾಧನೆಗೆ ಮೊಟ್ಟ ಮೊದಲು ಯಾವ್ದು ಬೇಕು ಅಂದ್ರೆ ಶರೀರ ಅಂತ. ಅದನ್ನೇ ಹಾಳು ಮಾಡ್ಕೊಂಡು ಏನು ಸಾಧನೆ ಮಾಡ್ತೀಯ ನೀನು? ಕೆಲವರು ಸಾಧನೆ ಮಾಡ್ತೇನೆ ಅಥವಾ ಇನ್ನೊಂದು ಮಾಡ್ತೇನೆ ಅಂತ ಶರೀರವನ್ನೇ ಹಾಳು ಮಾಡ್ಕೊಳ್ತಾರೆ, ತಿಳುವಳಿಕೆ ಇಲ್ಲದೆ ಮಾಡೋದ್ರ ಮೂಲಕವಾಗಿ ದೇಹವನ್ನೇ ಹಾಳು ಮಾಡ್ಕೊಳ್ತಾರೆ. ಹಾಗೆಲ್ಲ ಮಾಡ್ಕೋಬಾರದು ಅಂತ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ, ಕಾಳಿದಾಸನ ಕುಮಾರ ಸಂಭವ ಕಾವ್ಯ ಇದು. ಶಿವನ ಮಾತು, ಶಿವ ಹೇಳುವಂಥದ್ದು, ಪಾರ್ವತಿಗೆ ಶಿವ ಹೇಳುವಂಥದ್ದು, ಮಾರುವೇಷದ ಶಿವ ಹೇಳುವಂಥದ್ದು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಧರ್ಮ ಸಾಧನೆ ಮಾಡಬೇಕು, ಶರೀರವನ್ನು ಚೆನ್ನಾಗಿ ಇಟ್ಕೋಬೇಕು. ಕೂತ್ಕೋಬೇಕು ಧರ್ಮ ಸಾಧನೆ ಮಾಡಬೇಕು ಅಂದ್ರೆ. ಕೂತ್ಕೊಂಡು ಧ್ಯಾನ ಮಾಡಬೇಕು ಅಂದ್ರೆ ಕೂತ್ಕೊಳ್ಳೋಕ್ಕಾಗಬೇಕಲ್ಲ. ಬೆನ್ನು ನೋವು, ಸೊಂಟ ನೋವು ಅಂದ್ರೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗದಿದ್ರೆ, ಮೈಯೆಲ್ಲ ತುರುಕಿ ಅಂದ್ರೆ ಕಷ್ಟ ಆಗತ್ತೆ ನೋಡಿ. ಹೊಟ್ಟೆ ತೊಳಸಿ ಬರ್ತಾ ಇದೆ ಅಂದ್ರೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಂತ, ಕೂತ್ಕೊಂಡ್ರೂ ಕೂತ್ಕೊಂಡಾಗಿರೋದಿಲ್ಲ ಅಂತ. ಹಾಗಾಗಿ ನೀವು ತಪಸ್ಸು ಮಾಡಬೇಕು ಅಂದ್ರೂ, ಯಜ್ಞ ಮಾಡಬೇಕು ಅಂದ್ರೂ, ಜಪ ಮಾಡಬೇಕು ಅಂದ್ರೂ ಆರೋಗ್ಯ ಬೇಕು. ಅರ್ಥ, ಹಣ ಸಂಪಾದನೆ ಮಾಡಬೇಕು. ಹಣ ಮಾತ್ರ ಅಲ್ಲ, ಸಾಮಗ್ರಿಗಳು, ಸುಖವಾಗಿರ್ಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅದಕ್ಕೆಲ್ಲ ಸೇರಿ ಅರ್ಥ ಅಂತ ಹೆಸರು. ಅರ್ಥ ಅಂದ್ರೆ ಬೇರೆ ಏನಲ್ಲ, ಎಲ್ಲವೂ ಕೂಡ, ಯಾವುದೆಲ್ಲ ಸುಖ ಸಾಧನವೋ ಅದೆಲ್ಲವೂ ಕೂಡ ಅಂತ. ಆರೋಗ್ಯ ಬೇಕು. ನೀವು ದುಡಿಬೇಕು ಅಂದ್ರೆ ಆರೋಗ್ಯ ಇಲ್ಲದೆ ಏನು ದುಡಿತೀರಿ? ಕಾಮ, ಸುಖ ಅನುಭವಿಸ್ಬೇಕು ಅಂದ್ರೂ ಕೂಡ ಆರೋಗ್ಯ ಬೇಕು ಅಲ್ವಾ? ಹೊಟ್ಟೆ ಹಾಳಾಗಿದೆ ಅಂದ್ರೆ ಚಕ್ಲಿ ತಿನ್ನೋದು ಹೇಗೆ ಅಂತ ಮತ್ತು ಹಾಳಾಗತ್ತೆ ಅದು. ಏನೇ ಸುಖ ಪಡ್ಬೇಕು ಅಂದ್ರೂ ಕೂಡ ಆರೋಗ್ಯ ಇದ್ರೆ ಸುಖ ಪಡ್ಬೋದು. ಯಾಕೆಂದ್ರೆ ಆರೋಗ್ಯ ಅನಾರೋಗ್ಯದ ಪಕ್ಕದಲ್ಲಿ ದುಃಖ ಇದೆ. ಅನಾರೋಗ್ಯ ದುಃಖ ಎರಡು ಒಂದು ನಾಣ್ಯದ ಎರಡು ಮುಖಗಳು. ನಿಮ್ಗೆ ದುಃಖ ಕೊಡದೇ ಇದ್ರೆ ಅನಾರೋಗ್ಯವೇ ಅಲ್ಲ ಅದು. ರೋಗ ದುಃಖ ಎರಡು ಕೂಡ ಒಂದೇ, ಅದು ಈ ರೂಪ ಆ ರೂಪ ಅಂತ ಮಾತ್ರ ಅದು ಅಂತ. ಹಾಗಾಗಿ ಅದು ಬಂತು ಅಂದ್ರೆ ಅದು ದುಃಖ ಕೊಡ್ತಾ ಇರ್ಲೇಬೇಕಲ್ಲ, ನಿಮ್ ಜೊತೆಲಿ ಇರ್ಲೇಬೇಕಲ್ಲ ಅದು ಅಂತ. ಸುಖವಾಗಿರೋಕೆ ಹೇಗೆ ಸಾಧ್ಯ? ಹಾಗಾಗಿ ಧರ್ಮವೋ ಅರ್ಥವೋ ಕಾಮವೋ, ನೀವು ಒಳ್ಳೆ ದಾರಿಯಲ್ಲಿ ಸಾಗಬೇಕು ಅಂದ್ರೆ ಆರೋಗ್ಯ ಬೇಕು, ಶರೀರ ಬೇಕು, ಅದೇ ಧರ್ಮ ಅಂದ್ರೆ. ಅಥವಾ ಒಂದಷ್ಟು ಸಂಪಾದನೆ ಮಾಡಬೇಕು, ನೆಮ್ಮದಿಯಾಗಿ ಬೇಕಾಗ್ತಕ್ಕಂಥ ಸಂಗತಿಗಳನ್ನ ಅಂದ್ರೆ ಆರೋಗ್ಯ ಬೇಕು. ಸುಖ ಪಡಬೇಕು ಅಂದ್ರೆ ಆರೋಗ್ಯ ಬೇಕು. ರೋಗ ತಸ್ಯ ಅಪಹರ್ತಾರಹ, ಆರೋಗ್ಯವನ್ನ ಈ ರೋಗಗಳು ಅಪಹರಣ ಮಾಡಿಬಿಡ್ತವೆ. ಶ್ರೇಯಸ್ಸು ಜೀವಿತಸ್ಯ ಚ, ಶ್ರೇಯಸ್ಸನ್ನು ಅಪಹರಣ ಮಾಡ್ತವೆ ಆರೋಗ್ಯಗಳು. ಏನೋ ಒಂದು ಒಳ್ಳೇದಾಗ್ತಿತ್ತು, ಕಾಯಿಲೆ ಬಂದಿದ್ದರಿಂದ ಆಗಲಿಲ್ಲ ಅದು. ಜೀವಿತಸ್ಯ ಚ ಅಂತ ಕೊಟ್ಟ ಕೊನೆಯದಾಗಿ ಬದುಕನ್ನು ಕೂಡ ಮುಗಿಸ್ಬಿಡ್ತವೆ ರೋಗಗಳು. ಹಾಗೆ ಇದನ್ನ ಬೆಳೆಯೋಕೆ ಬಿಟ್ರೆ ಧ್ವಂಸ ಮಾಡಿಬಿಡ್ತವೆ ನಮ್ಮನ್ನೇ ಅಂತ. ಹಾಗಾಗಿ ಚರಕರು ಹೇಳಿದ್ದು, ಹಿತಾಶಿ ಸ್ಯಾತ್ ಮಿತಾಶಿ ಸ್ಯಾತ್ ಕಾಲಭೋಜಿ ಜಿತೇಂದ್ರಿಯ. ಹಿತಾಶಿ ಸ್ಯಾತ್, ಹಿತವನ್ನು ಉಣ್ಣುವವನಾಗು. ಮಿತಾಶಿ ಸ್ಯಾತ್, ಮಿತವಾಗಿ ಉಣ್ಣುವವನಾಗು. ಕಾಲಭೋಜಿ, ಯಾರು ಕಾಲಭೋಜಿ ಆಗ್ತಾನೋ ಅವನು ಕಾಲಭೋಜಿ ಆಗ್ತಾನೆ ಅಂದ್ರೆ ಹೇಗಿದೆ? ಯಾರು ಕಾಲಭೋಜಿ ಆಗ್ತಾನೋ ಅವನು ಕಾಲಭೋಜಿ ಆಗ್ತಾನೆ ಅಂದ್ರೆ ಹೇಗೆ? ಕಾಲಭೋಜಿ ಅಂದ್ರೆ ಕಾಲಕ್ಕೆ ಸರಿಯಾಗಿ ಊಟ ಮಾಡ್ತಕ್ಕಂಥವನು, ಅವನು ಕಾಲಭೋಜಿ ಅಂದ್ರೆ ಕಾಲವನ್ನೇ ಗೆಲ್ತಾನ, ಅವನು ಕಾಲವನ್ನೇ ತಿಂದ್ಬಿಡ್ತಾನ ಅವನು. ಜಿತೇಂದ್ರಿಯ, ಇಂದ್ರಿಯಗಳು ಹತೋಟಿಲಿರಬೇಕು. 3 ಕಾರಣವಂತೆ ಮನುಷ್ಯ ಪತನಗೊಳ್ಳೋದಕ್ಕೆ. ಏನಪ್ಪಾ ಅಂದ್ರೆ ವಿಹಿತಸ್ಯ ಅನನುಷ್ಠಾನಾತ್, ಮಾಡಬೇಕಾದನ್ನ ಮಾಡದೇ ಇರೋದು. ವಿಹಿತಸ್ಯ ಅನನುಷ್ಠಾನಾತ್, ನಿಷಿದ್ಧಸ್ಯ ಚ ಸೇವನಾತ್, ಮಾಡಬಾರದೇ ಇರುವುದನ್ನು ಮಾಡುವಂಥದ್ದು, ಮಾಡಬೇಕಾದದನ್ನು ಮಾಡದೇ ಇರುವಂಥದ್ದು, ಮಾಡಬಾರದುದನ್ನು ಮಾಡುವಂಥದ್ದು. 3ನೇದು ಅನಿಗ್ರಹ ಚ ಇಂದ್ರಿಯಾಣ, ಇಂದ್ರಿಯಗಳ ಮೇಲೆ ಹತೋಟಿಯನ್ನ ಕಳ್ಕೊಡುವಂಥದ್ದು. ನಮ್ಮ ಕಣ್ಣು ನಾವು ಹೇಳಿದ್ದನ್ನು ಕೇಳೋದಿಲ್ಲ, ನಮ್ಮ ನಾಲಿಗೆ ನಾವು ಹೇಳಿದ್ದನ್ನು ಕೇಳೋದಿಲ್ಲ, ನಮ್ಮ ಚರ್ಮ ನಾವು ಹೇಳಿದ್ದನ್ನು ಕೇಳೋದಿಲ್ಲ ಅಂದ್ರೆ ನಾಶ ಆಗ್ತೀಯ ಅಂತ ಅರ್ಥ. ಬೀಳ್ತೀಯ ನೀನು.
ಅನುಗ್ರಹಾಚೇಂದ್ರಿಯಾಣ ನರಹ ಪತನ ಮೃಚ್ಛತಿ, ಪತನವನ್ನು ಹೊಂತಾನೆ. ವಿಹಿತಸ್ಯ ಅನನುಷ್ಠಾನಾತ್ ನಿಷಿದ್ಧಸ್ಯ ಚ ಸೇವನಾತ್. ಮೂರನೇದು ಅನುಗ್ರಹಾಚ ಇಂದ್ರಿಯಾಣ ನರಃ ಪತನ ಮೃಚ್ಛತಿ. ಹಾಗಾಗಿ ಈ ಮೂರು ಕೂಡ ಬೇಕು, ಹಾಗಿದ್ರೆ ಶರೀರ ಒಡೆಯುತ್ತೆ ಅಂತ ಶಂಕರಾಚಾರ್ಯ ಎರಡು ಮಾತನ್ನು ಎತ್ತಿ ಇವತ್ತಿನ ಇದನ್ನು ಪರಿವರ್ತನ ಮಾಡೋಣ. ಸಮಯ ಮುಗಿತಾ ಬಂತು. ಶಂಕರಾಚಾರ್ಯರು ಏನು ಹೇಳಿದ್ದಾರೆ ಶರೀರದ ಬಗ್ಗೆ? ನಾವೆಲ್ಲ ಶಂಕರಾಚಾರ್ಯರ ಅನುಯಾಯಿಗಳು, ಶಂಕರಾಚಾರ್ಯರ ಶಿಷ್ಯರು, ಚಿತ್ರ ಇಟ್ಕೊಂಡು ಕೈ ಮುಗಿಯೋರು ನಾವು. ಆ ಗುರು ಪರಂಪರೆಗೆ ಶರಣು ಬರುವಂಥವ್ರು. ಅವ್ರು ಹೇಳಿದ್ದನ್ನು ಕೇಳಬೇಕಲ್ಲ ನಾವು. ಶರೀರದ ಬಗ್ಗೆ ಅವ್ರೇನು ಹೇಳ್ತಾರೆ ಶಂಕರಾಚಾರ್ಯರು ಅಂದರೆ, ಮಹತಾ ಪುಣ್ಯಪುಣ್ಯೇನ ಕ್ರೀತೇಯಂ ಕಾಯನೋ ಸ್ತ್ವಯ. ತುಂಬ ದುಡ್ಡು ತೆತ್ತು ನೀನು ಈ ಶರೀರವನ್ನು ಕೊಂಡುಕೊಂಡಿದೀಯ ಅಂತ. ಈಗ ಚಿನ್ನದ ರಥ ನಮ್ಮ ಮನೇಲಿದ್ರೆ ನಾವು ಅದನ್ನ ಎಷ್ಟು ಜೋಪಾನ ನೋಡ್ಕೊಳ್ತಾ ಇದ್ವು. ಬೇಡ, ಇವತ್ತಿನ ಕಾಲದ ಭಾಷೆಯಲ್ಲಿ ಹೇಳೋಣ, ರೋಲ್ಸ್ ರಾಯ್ಸ್ ನಮ್ಮ ಮನೇಲಿದ್ರೆ ನಾವು ಹೇಗೆ ನೋಡ್ಕೊತಾ ಇದ್ವು ಅದನ್ನ, ಅಲ್ವಾ? ಅಂಥದ್ದೇ ಇದು ಅಂತ. ಈ ಶರೀರ ಅನ್ನೋದು ಒಂದು ವಾಹನ, ಒಂದು ನೌಕೆ. ಇದು ಇಲ್ಲಿಂದ ಅಲ್ಲಿವರೆಗೆ ಹೋಗ್ಬೋದು, ವೈಕುಂಠದವರೆಗೆ, ವೈಕುಂಠದ ಆಚೆಗೂ ಕೂಡ ಹೋಗ್ಲಿಕ್ಕೆ ಸಾಧ್ಯ ಇದೆ. ಈ ಶರೀರವೆಂಬ ವಾಹನವನ್ನು, ನೌಕೆಯನ್ನು ಬಳಸಿಕೊಂಡು. ಆದರೆ ನಿನಗೆ ಬಿಟ್ಟು ಬರಲಿಲ್ಲ, ತುಂಬ ಖರ್ಚು ಮಾಡಿದೆಯೇ. ಏನನ್ನು ಖರ್ಚು ಮಾಡಿದ್ದು? ಯಾವ ದುಡ್ಡು ಖರ್ಚು ಮಾಡಿದ್ದು ಅಂದರೆ ಪುಣ್ಯದ ಹಣವನ್ನು ತೆತ್ತು ಬಂದಿದ್ದು. ಸಣ್ಣ ಪುಣ್ಯ ಅಲ್ಲ, ಬಹುದೊಡ್ಡ ಪುಣ್ಯ, ದೊಡ್ಡದರಲ್ಲಿ ದೊಡ್ಡದು, ಪುಣ್ಯದ ರಾಶಿ, ಪುಣ್ಯ ಪರ್ವತ, ಪುಣ್ಯ ಸಾಗರ ಅಂತ ಕರಿಬೋದು. ಅಷ್ಟೆಲ್ಲ ಪುಣ್ಯವನ್ನು ತೆತ್ತು ಈ ಶರೀರವನ್ನು ಕೊಂಡ್ಕೊಂಡೆ. ಈಗ ಏನು ಮಾಡ್ತಾ ಇದೀಯೆ? ಮೊದಲನೇ ಪ್ರಶ್ನೆ, ಶರೀರವನ್ನು ಬಳಸ್ತಾ ಇದೀಯಾ? ಯಾವುದಕ್ಕೋಸ್ಕರ ಶರೀರವನ್ನು ನೀನು ಖರೀದಿ ಮಾಡಿದ್ಯೋ, ಪಡ್ಕೊಂಡ್ಯೋ, ಅದಕ್ಕೆ ಬಳಸ್ತಾ ಇದೀಯಾ? ಅದಕ್ಕಿಂತ ಮುಂಚಿನ ಪ್ರಶ್ನೆ, ಇಟ್ಕೊಂಡಿದೀಯ ಚೆನ್ನಾಗಿ ಅದನ್ನ ಅಂತ. ಒಡೆದು ಹೋಗುತ್ತೆ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಭಿದ್ಯತೆ, ಅದಕ್ಕಿಂತ ಮುಂಚೆ ಕಾರ್ಯ ಸಾಧನೆ ಮಾಡ್ಕೋ. ಇದು ಶಾಶ್ವತವಾಗಿರುವಂಥದ್ದಲ್ಲ. ನೀನು ಚೆನ್ನಾಗಿ ಇಟ್ಕೊಂಡ್ರೂ ಒಂದು ದಿವಸ ಹೋಗುತ್ತೆ. ಆ ಶರೀರ ಶಬ್ದಕರ್ತವೇ ಹೋಗುತ್ತೆ ಅಂತ, ನಾಶವಾಗುತ್ತೆ ಅಂತ. ಆ ಶಬ್ದಕರ್ತವೇ ಹಾಗೆ, ಶೀರ್ಯತೆ ಇದು ಶರೀರಂ, ಒಂದಿನ ಹೋಗುವಂಥದ್ದು. ನಮ್ಮ ಪೂರ್ವಜರು ಎಂತೆಂಥ ಶಬ್ದಗಳನ್ನು ಬಳಸಿದ್ದಾರೆ ಅಂದರೆ, ಆ ಶಬ್ದ ಬಳಸುವಾಗಲೇ ಬುದ್ಧಿಗೊಂದು ತಿಳುವಳಿಕೆ ಕೊಡುವಂಥದ್ದು ಅಂತ. ಇದು ಉಳಿಯುವಂಥದ್ದಲ್ಲ ಅಂತ. ಇರೋಷ್ಟು ಕಾಲವೂ ಇರೋಕ್ಕೆ ನಾವು ಬಿಡೋದಿಲ್ಲ ಅದನ್ನು ಅಂತ. ಒಂದಷ್ಟು ಕಾಲ ಇರ್ತಿತ್ತಲ್ಲ, ಇರೋಕ್ಕೂ ಕೂಡ ನಾವು ಬಿಡೋದಿಲ್ಲ. ಅದಕ್ಕಿಂತ ಮುಂಚೆನೇ ನಾವು ಹೋಗೋಂಥ ವ್ಯವಸ್ಥೆ. ಯಮ ಒಂದು ಸಮಯ ಕೊಡ್ತಾನೆ, ಒಂದು ಅವಧಿ, ಇಷ್ಟು ಸಮಯ ಕಳೆದು ಬಾ ಅಂತ. ನಾವು ಇಲ್ಲ ಬೇಗ ಬರ್ತೇವೆ, ನಾವು ಇನ್ನು ಬೇಗ ಬರ್ತೇವೆ. ಚೆನ್ನಾಗಿರೋಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ದೇವರು ಕೊಟ್ಬಿಟ್ಟಿದ್ದಾನೆ. ಇಲ್ಲ, ನಾವು ಚೆನ್ನಾಗಿರೋದಿಲ್ಲ ಅಂತ. ಅವನಾದ್ರೂ ಏನು ಮಾಡಬೇಕು? ದೇವರಾದ್ರೂ ಏನು ಮಾಡಬೇಕು? ಹಾಗಾಗಿ ಒಡೆದು ಹೋಗುವ ಮೊದಲು ನಿನ್ನ ಕಾರ್ಯವನ್ನು ಸಾಧನೆ ಮಾಡು, ಚೆನ್ನಾಗಿ ನೋಡ್ಕೋಬೇಕು. ಯಾಕೆಂದರೆ ತುಂಬ ತೆತ್ತು ನೀನು ಇದನ್ನು ಪಡ್ಕೊಂಡಿರುವಂಥದ್ದು ಇಂಥದ್ದು ಇನ್ನೊಂದಿಲ್ಲ. ಮೊದಲನೇದಾಗಿ ಬೇರೆ ಲೋಕಗಳಲ್ಲಿ ಇಂಥದ್ದೊಂದು ಇಲ್ವೇ ಇಲ್ವಂತೆ. ಈ ಶರೀರ ಇದೆಯಲ್ಲ, ಈ ಶರೀರದಂಥದ್ದು ಬೇರೆ ಕಡೆ ಎಲ್ಲೂ ಇಲ್ವಂತೆ. ಈಗ ನೀವು ದೇವಲೋಕಕ್ಕೆ ಹೋದ್ರೆ ಅಲ್ಲೊಂದು ಶರೀರ ಇದೆ, ದೇವ ಶರೀರ. ಆದರೆ ಅದರಿಂದ ಮೋಕ್ಷ ಸಾಧನೆ ಮಾಡೋಕ್ಕಾಗೋದಿಲ್ಲ. ವಾಪಸ್ ಇಲ್ಲಿಗೆ ಬರಲೇಬೇಕು ಒಂದಲ್ಲ ಒಂದು ದಿವಸ. ಅದಕ್ಕಿಂತ ಇದು ಶ್ರೇಷ್ಠ. ನರಕ ಶರೀರ ಇದೆ, ಇನ್ನೊಂದು ನಾರಿಕೆಗಳ ಶರೀರ ಅಂತ. ಎಂಥ ಕಷ್ಟವನ್ನು ತಡ್ಕೊಳ್ಳುವಂಥ ಶರೀರ ಅದು. ಕುದಿಯುವ ಎಣ್ಣೆಯಲ್ಲಿ ಹಾಕಿ ಬೇಯಿಸಿದ್ರು ಕೂಡ ಸಾಯೋದಿಲ್ಲ ಅಂಥದ್ದು ಅಂತ. ಆದರೆ ಅಲ್ಲಿ ನೀವು ಕಷ್ಟ ಅನುಭವಿಸ್ಬೋದು ಹೊರತು ಇನ್ನೇನೋ ಒಳ್ಳೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ರಾಕ್ಷಸರ ಶರೀರ ಇದೆ, ಪರ್ವತವನ್ನೇ ಪುಡಿ ಮಾಡಬಲ್ಲರು ಅವರು ಅಂತ. ಆದರೆ ಮೇಲೆ ಬರೋಕ್ಕಾಗೋದಿಲ್ಲ, ಪಾತಾಳದಿಂದ ಮೇಲೆ ಬರೋಕ್ಕಾಗೋದಿಲ್ಲ ಅವರಿಗೆ. ಒಂದು ವೇಳೆ ಮೇಲೆ ಬಂದರೂ ಅವನು ಯಾರೋ ಬಡ್ದು ಕೆಳಗಡೆ ಕಳಿಸ್ತಾರೆ. ಮತ್ತೆ ಯಾರಿಗೂ ಆಗದಿರೋ ದೇವರೇ ಬರ್ತಾನೆ, ಸಾಕ್ಷಾತ್ ಭಗವಂತನ ಮುಂದೆ ಹೋಗೋ ಕೆಳಗೆ. ಬಲಿಯನ್ನ ತುಳಿದು ಪಾತಾಳಕ್ಕೆ ತಳ್ಳಿದನಂತೆ. ಭಕ್ತಶ್ರೇಷ್ಠನನ್ನೇ ಭಗವಂತ, ನೀನು ರಾಕ್ಷಸ, ಆದ್ರಿಂದ ನೀನು ಇಲ್ಲಿರೋಕ್ಕಾಗೋದಿಲ್ಲ, ಸ್ವರ್ಗದಲ್ಲಿ ಇರೋಕ್ಕಾಗೋದಿಲ್ಲ, ಸುತಲಕ್ಕೆ ಹೋಗು ಅಂತ ಕಳುಹಿದ ಅಂತ ಕೇಳ್ತೇವೆ ನಾವಂತ. ಭೂಲೋಕಕ್ಕೆ ಬಂದರೆ ಭೂಲೋಕದಲ್ಲಿ
ಬೇರೆ ಬೇರೆ ಪ್ರಾಣಿ ಪಕ್ಷಿಗಳೆಲ್ಲ ಇದೆ, ಹೀಗೆ ಯಾವುದೂ ಇಲ್ಲ. 2 ಕಾಲು, 2 ಕೈ, 2 ಕಣ್ಣು, ನೆಟ್ಟಗೆ ನಿಂತ್ಕೊಳ್ಳೋಂಥದ್ದು, ಪೂರ್ತಿ ಊರ್ಧ್ವಮುಖ ಅಲ್ಲಿಂದ ಇಲ್ಲಿವರೆಗೂ ಅಂತ, ಎಲ್ಲಕ್ಕಿಂತ ಮೇಲೆ ಶಿರಸ್ಸು, ಇಷ್ಟೆಲ್ಲ ಬುದ್ಧಿ, ಇನ್ನೊಂದಿಲ್ಲ ಅಂತ, ಇಂಥದ್ದು ಅಂತ. ಅವರ ಇನ್ನೊಂದು ಮಾತನ್ನು ಹೇಳ್ತಾರೆ ಶಂಕರಾಚಾರ್ಯರೇ. ಏನು ಹೇಳ್ತಾರೆ ಅಂದರೆ, ಎಲ್ಲ ಇಲ್ಲೇ ಇದೆ, ಎಲ್ಲ ಇಲ್ಲೇ ಇದೆ, ಮತ್ತೆ ಎಲ್ಲಿಗೆ ಹೋಗ್ಬೇಕು ನೀನು? ಎಲ್ಲಿಗೂ ಹೋಗ್ಬೇಕಾಗಿಲ್ಲ. ನಿನಗೆ ಏನೇನು ಬೇಕೋ ಎಲ್ಲವೂ ಇಲ್ಲೇ ಇದೆ. ಎಲ್ಲವಂದ್ರೂ ಏನೆಲ್ಲ ಅಂದ್ರೆ ಕಾಶಿ, ಗಯೆ, ಪ್ರಯಾಗ ಎಲ್ಲ ಇಲ್ಲೇ ಇದೆ ಅಂತ ಹೇಳ್ಬಿಟ್ರಲ್ಲ ಶಂಕರಾಚಾರ್ಯರು. ಈ ಶರೀರವನ್ನು ಏನೆಂದು ಕೇಳಿದ್ರು ಶಂಕರಾಚಾರ್ಯರು? ಕಾಶಿ ಕ್ಷೇತ್ರಂ ಶರೀರಂ. ಈ ಶರೀರ ಒಂದು ಕಾಶಿ ಕ್ಷೇತ್ರ ಅಂತ. ತ್ರಿಭುವನ ಜನನಿ ವ್ಯಾಪಿನಿ ಜ್ಞಾನಗಂಗಾ, ಅರಿವಿನ ಹರಿವು ಅದೇ ಗಂಗೆ. ಇಲ್ಲೊಂದು ಅರಿವಿನ ಹರಿವಿದೆ ಮನುಷ್ಯನಲ್ಲಿ. ನಾವು ಅಜ್ಞಾನಗಳಲ್ಲಿ ಕೂಡ ಬೇರೆ ಪ್ರಾಣಿಗಳಿಗಿಂತ ಜಾಸ್ತಿ ಜ್ಞಾನ ಇದೆ ಇಲ್ಲಿಯೂ ಕೂಡ ಅಂತ. ಅದೇ ಗಂಗೆ ಅಂತ. ನಿಜವಾದ ಜ್ಞಾನ, ಆತ್ಮಜ್ಞಾನ ಅದೇ ಗಂಗೆ. ಭಕ್ತ ಶ್ರದ್ಧೆಗಳೇ ಗಯೆ, ನಿಜ ಗುರು ಚರಣ ಧ್ಯಾನವೇ ಧ್ಯಾನ ಯೋಗ, ಅದೇ ಪ್ರಯಾಗ. ಒಳಗಿರುವ ಆತ್ಮ ಅದೇ ವಿಶ್ವೇಶ್ವರ ಅಂತ. ವಿಶ್ವೇಶೋಯಂ ತುರೀಯ ಸಕಲ ಜನಮನ ಸಾಕ್ಷಿಭೂತ ಅಂತರಾತ್ಮ. ಎಲ್ಲ ಇಲ್ಲೇ ಇದೆಯಲ್ಲ, ಬೇರೆ ಎಲ್ಲೇ ತೀರ್ಥಯಾತ್ರೆಗೆ ಹೋಗಬೇಕು, ಯಾಕೆ ತೀರ್ಥಯಾತ್ರೆಗೆ ಹೋಗಬೇಕು ಅನ್ನೋದಾಗಿ ಶಂಕರಾಚಾರ್ಯರು ಪ್ರಶ್ನೆ ಮಾಡುವಾಗ ನಮಗೆ ಶರೀರದ ಬೆಲೆ ಗೊತ್ತಾಗಬೇಕು ಅಂತ. ಯದ್ ಪಿಂಡೇ ತದ್ ಬ್ರಹ್ಮಾಂಡೇ, ಯದ್ ಪಿಂಡೇ ತದ್ ಬ್ರಹ್ಮಾಂಡೇ. ಏನಲ್ಲ, ಯದ್ ಬ್ರಹ್ಮಾಂಡೇ ತದ್ ಪಿಂಡೇ ಅಂತ ಹೇಳಿಲ್ಲ, ಯದ್ ಪಿಂಡೇ ತದ್ ಬ್ರಹ್ಮಾಂಡೇ. ಇಲ್ಲಿ ಏನಿದೆಯೋ ಅದೇ ಹೊರಗಡೆ ಇರುವಂಥದ್ದು. ಪ್ರಪಂಚದಲ್ಲಿ ಸೃಷ್ಟಿಯಲ್ಲಿ ಏನೇನಿದೆ ಅಂತ ನೀವು ಭಾವಿಸ್ಬೋದೋ ಇಲ್ಲೇ ಇರುವುದು ಯಾವುದೋ ಅಲ್ಲ ಅದು ಅಂತ. ಈ ದೇಹದೊಳಗೆ ಇಲ್ಲೇ ಇರುವಂಥದ್ದು ಯಾವುದೋ ಹೊರಗಡೆಗಿಲ್ಲ ಅಂತ. ಎಲ್ಲವೂ ಇಲ್ಲೇ ಇದೆ. ಇಲ್ಲೇ ಸ್ವರ್ಗ ಇದೆ, ಇಲ್ಲೇ ಪಾತಾಳ ಇದೆ, ಎಲ್ಲೇ ಯಕ್ಷಲೋಕ, ಗಂಧರ್ವಲೋಕ, ಅಪ್ಸರಲೋಕ ಇದೆ, ಇಲ್ಲ ವೈಕುಂಠ ಇದೆ, ಕೈಲಾಸ ಇದೆ, ಎಲ್ಲವೂ ಇಲ್ಲೇ ಇದೆ. 14 ಲೋಕಗಳು ಇಲ್ಲೇ ಇದೆ. ಚರಾಚರ ಸೃಷ್ಟಿಯಲ್ಲಿ ಏನೆಲ್ಲ ಇರ್ಬೋದೋ ಎಲ್ಲವೂ ಇಲ್ಲೇ ಇದ್ದ ಮೇಲೆ ಅದನ್ನು ಪಡ್ಕೊಳ್ಳೋಕೆ ದಾರಿಗಳು ಕೂಡ ಇದ್ದಾವೆ ಅಂತ. ಎಲ್ಲವನ್ನೂ ಪಡ್ಕೊಳ್ಬೋದು. ಈ ಮನುಷ್ಯ ಶರೀರ ಬಂದ ಮೇಲೆ ಪಡ್ಕೊಳ್ಳೋಕ್ಕಾಗದೇ ಇರುವಂಥದ್ದು ಯಾವುದೂ ಇಲ್ಲ, ಎಲ್ಲವನ್ನೂ ಪಡ್ಕೊಳ್ಬೋದು. ಸೃಷ್ಟಿಯಲ್ಲಿ ಏನೆಲ್ಲ ಇದೆಯೋ ಅದೆಲ್ಲವನ್ನೂ ಪಡ್ಕೊಳ್ಬೋದು. ಹಾಗೆ ಬೇರೆ ಎಲ್ಲೂ ಕೂಡ ಸಾಧ್ಯ ಇಲ್ಲ, ಬೇರೆ ಯಾವ ಶರೀರದಲ್ಲೂ ಸಾಧ್ಯ ಇಲ್ಲ. ಅದನ್ನು ನಮಗದ್ರ ಬೆಲೆ ಗೊತ್ತಿಲ್ಲ. ಹಿತ್ತಲ ಗಿಡ ಮದ್ದಲ್ಲ ಅಂತ. ಹಾಗಾಗಿ ಈ ಆಹಾರದ ವಿಷಯದ ಪ್ರವಚನ ಅಂದ್ರೆ ಅರ್ಥ ಏನು ಅಂದರೆ ಇನ್ನಿಲ್ಲ, ಚೆನ್ನಾಗಿ ಇಟ್ಕೊಳ್ಬೇಕು. ಇದನ್ನು ನಮ್ಮ ಶರೀರವನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕು, ಅದನ್ನು ಹಾಳು ಮಾಡ್ಕೊಳ್ಬಾರ್ದು. ಅದಕ್ಕೆ ತುಂಬ ಮುಖ್ಯವಾದ ಸಾಧನ ವಾಗ್ಭಟರ ಪ್ರಕಾರ ಆಹಾರ. ಧನ್ವಂತರಿ ಒಪ್ಪಿದ್ದು ಹಿತಭುಕು ಮಿತಭುಕು. ಮೂರನೇದು ಯಾವುದು? ಅಥವಾ ಋತುಭುಕ್. ಅದರಲ್ಲಿ ಯಾವ್ದು ಹೇಳ್ತೀರಿ ಅಂತ ಒಂದು ಕುತೂಹಲ ಇತ್ತು. ನೀವು ಋತುಭುಕ್ ಅಂತ ಹೇಳ್ತೀರೋ ಅಶಾಕ ಬುಕ್ ಅಂತ ಹೇಳ್ತೀರೋ? ಯಾಕೆಂದ್ರೆ ನೀವು ತರಕಾರಿ ಮೇಲೆ ವಿಪರೀತ ಮೋಹ ಇದ್ರೆ ಆವಾಗ ಮತ್ತೊಂದು ಅರ್ಸ್ಕೋತೀರಿ, ಋತುಭುಕ್ ಅಂತ ಅರ್ಸ್ಕೋತೀರಿ ಅಲ್ಲಿ. ಆದರೆ ನೀವು ಇಲ್ಲಿ ಅಶಾಕ ಬುಕ್ ತೆಗೆದು ಋತುಭುಕ್ ಅಂತ ಮಾಡ್ಬೋದು. ಅದು ಬೇರೆ ಕಡೆಗೆ ಶಾಖೇನ ವರ್ಧತೆ ವ್ಯಾಧಿ ಅಂತ ಹೇಳಿದ್ದಾರೆ. ಅದನ್ನೇನು ಮಾಡೋದು? ಶಾಖೇನ ವರ್ಧತೆ ವ್ಯಾಧಿ, ಇದನ್ನ ಅರ್ಥ ಬಿಡಿಸಿಡೋದನ್ನು ಬೇಡ ನಿಮಗೆ. ಶಾಖೇನ ವರ್ಧತೆ ದೇಹ ಅಂತ ಹೇಳಿಲ್ಲ ಅವರು, ಶಾಖೇನ ವರ್ಧತೆ ಆರೋಗ್ಯಂ ಅಂತ ಹೇಳಿಲ್ಲ. ಮತ್ತೇನು ಹೇಳಿದ್ದಾರೆ? ಶಾಖೇನ ವರ್ಧತೆ ವ್ಯಾಧಿ ಸರ್ವಂ ಶಾಖಮಚಾಕ್ಷುಷ್ಯಂ. ಇದನ್ನೆಲ್ಲ ಏನು ಮಾಡ್ತೀರಿ? ಹಾಗಾಗಿ ವಿವೇಚಿಸಿ ಊಟ ಮಾಡಬೇಕು. ಇದರರ್ಥ ಎಲ್ಲವನ್ನೂ ಬಿಡಬೇಕು ಅಂತಲ್ಲ, ಅಲ್ಲೂ ಕೂಡ ಎಲ್ಲವನ್ನು ಬಿಡಬೇಕಾದ ಯಾವುದೂ ಇಲ್ಲ. ಪ್ರತಿಯೊಂದರಲ್ಲಿ ಉಪಾದೇಯ ಹೇಯ ರೆಡಿ ಇರ್ತದೆ. ಹೇಯ ಅಂದರೆ ಬಿಡುವಂಥದ್ದು, ಉಪಾದೇಯ ತೆಗೆದುಕೊಳ್ಳುವಂಥದ್ದು. ಅಲ್ಲಿಯೂ ಕೂಡ ಇದೆ. ಸೊಪ್ಪು ತರಕಾರಿಯಲ್ಲೂ ಕೂಡ ನಾವು ತೆಗೆದುಕೊಳ್ಳುವಂಥದ್ದು ಸ್ವೀಕಾರ ಯೋಗ್ಯವಾಗಿರುವಂಥದ್ದು ಇದೆ. ಅಲ್ಲಿಯೂ ಕೂಡ ಅಲ್ಲಿಯೂ ಜೀರ್ಣವಾಗುವಂಥದ್ದು, ಜೀರ್ಣವಾಗಿ ನಮಗೆ ತುಂಬ ಒಳ್ಳೇದು ಮಾಡುವಂಥದ್ದಿದೆ. ಆದರೆ ಮೂರ್ಖತನದಿಂದ ಸುಮ್ಮನೆ ಗತಾನುಗತಿಕೋ ಲೋಕ ಅಂತ ಹೇಳಿದಾಗೆ ಅವ್ರು ಮಾಡಿದ್ರು ನಾನು ಮಾಡ್ತೀನಿ. ವಿದೇಶದವ್ರು ಹೇಳಿದ್ರು ತರಕಾರಿ ತಿನ್ನಿ, ಸೊಪ್ಪು ತಿಂತೀನಿ ನಾವು ಅಂತ. ಆಮೇಲೆ ಬಂದಿದ್ದು ತರಕಾರಿ ಅಂಗಡಿಗಳು ಇಲ್ಲಿಗೆ. ವಿದೇಶಿಯರ ಪ್ರಭಾವ ಜಾಸ್ತಿ ಆದಮೇಲೆ ನಮ್ಮಲ್ಲಿ ದಿನಾ ತರಕಾರಿ ತೊಗೊಂಡು ಬಾ ಅಂತ, ಪ್ರತಿನಿತ್ಯ ತರಕಾರಿ ತೊಗೊಂಡು ಬರಬೇಕು ಅಂತ ಯಾವಾಗ ಶುರುವಾಯಿತು ಅಂದರೆ ನಂತರ ಶುರುವಾಯಿತು, ಅದಕ್ಕಿಂತ ಮುಂಚೆ ಇಲ್ಲ ಅಂತ. ಈಗ ನಮ್ಮಲ್ಲಿ ಉದಾಹರಣೆಗೆ ಈ ನಮ್ಮ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಗಳನ್ನು ತಗೊಂಡ್ರೆ
ಈ ಮಲೆನಾಡು ಕರಾವಳಿ ತಗೊಂಡ್ರೆ ಸಾಮಾನ್ಯವಾಗಿ ಊಟಕ್ಕೆ ಮೊದಲು ಹಿಂದಿನ ಕಾಲದಲ್ಲಿ ಬಳಸ್ತಾ ಇದ್ದಿದ್ದು ಯಾವುದು ಅಂದರೆ ತಂಬಳಿ ಮಾಡ್ತಾ ಇದ್ರು, ತರಕಾರಿ ಬೇಡ ಅದಕ್ಕೇನು, ಗೊಜ್ಜು ಮಾಡ್ತಾ ಇದ್ರು ಅಲ್ವಾ, ತರಕಾರಿ ಬೇಡ ಸಾರು ಮಾಡ್ತಾ ಇದ್ರು. ಇಂತಹದ್ದು ಅನೇಕ ಇದೆ ಅಂತ. ತರಕಾರಿ ಬೇಕಾಗೋದಿಲ್ಲ ಎನ್ನುವಂಥದ್ದೇ ಅನೇಕ ಇದೆ ಅಂತ, ತುಂಬ ಇದೆ ಅಂತ, ಸುಮಾರು ಹೆಸರುಗಳಿದೆ. ಅಂದರೆ ತರಕಾರಿ ಬೇಡದೆ ಮಾಡಿದಿರುವಂಥ ಅನೇಕ ಹೆಸರುಗಳಿದೆ ಅಂತ. ಬಳಸುವಾಗಲೂ ಕೂಡ ಯಾವುದನ್ನು ಬಳಸಬೇಕು ಅನ್ನೋ ವಿವೇಚನೆಯನ್ನು ನಾವು ಚೆನ್ನಾಗಿಟ್ಕೊಂಡ್ರೆ ನಾವು ಚೆನ್ನಾಗಿರ್ಬೋದು, ದೇಹವನ್ನು ನಾವು ಉಳಿಸ್ಕೊಳ್ಬೋದು. ದೇವರು ನಮ್ಮನ್ನು ಶಪಿಸೋದಿಲ್ಲ. ಇಂಥದ್ದೊಂದು ಒಳ್ಳೆಯ ಶರೀರವನ್ನು ಕೊಟ್ಟೆ, ನೀನು ಅದನ್ನು ಹಾಳು ಮಾಡಿಕೊಂಡೆ, ನೀನು ಅದನ್ನು ಉಳಿಸ್ಕೊಳ್ಳಿಲ್ಲ ಎಂಬುದಾಗಿ ಭಗವಂತ ನಮ್ಮನ್ನು ಶಪಿಸುವಂತೆ ಆಗೋದಿಲ್ಲ. ಇನ್ನೊಂದು ಸತಿ ನಿನಗೆ ಇದನ್ನು ಕೊಡೋದಿಲ್ಲ ಅಂತ ಹೇಳುವಂತೆ ಆಗೋದಿಲ್ಲ. 84 ಲಕ್ಷ ಶರೀರಗಳು ದಾಟಬೇಕು. ಇಲ್ಲಿಗೆ ಬರಬೇಕಾದ್ರೆ, ಈ ಮನುಷ್ಯ ಶರೀರ ಬರಬೇಕಾದ್ರೆ ಅದ್ರ ಹಿಂದಕ್ಕೆ 84 ಲಕ್ಷ ರೀತಿಯ ಶರೀರಗಳನ್ನ ಸ್ವೀಕರಿಸಿ ಅಲ್ಲಿ ಏನೂ ಅವಕಾಶ ಇಲ್ಲ ಸಾಧನೆಗಳಿಗೆ. ಅದೆಲ್ಲವನ್ನೂ ದಾಟಿ ಇಲ್ಲಿಗೆ ಬರಬೇಕು. ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡಂತ ಹಾಗೆ ಇಲ್ಲಿ ಬಂದ ಮೇಲೆ ನಾವು ಇದನ್ನು ಹಾಳು ಮಾಡ್ಕೊಳ್ಳಿದ್ರೆ ಜೀವನ ಅಂತ ಥರ ಜೀವನ ಬದುಕಿಬಿಟ್ರೆ, ಮನಸ್ಸೋ ಇಚ್ಛೆ ತಿನ್ನು ಕುಡಿ ಏನೂ ಯೋಚನೆ ಮಾಡಬೇಡ ಅನ್ನೋ ಥರ ಬದುಕಿಬಿಟ್ರೆ ಅಂತಹ ಮೂರ್ಖತನ ಬೇರೆ ಯಾವುದೂ ಇಲ್ಲ. ಹಾಗಾಗಿ ಜತನ ಮಾಡಬೇಕು ಅನ್ನೋದೇ ಈ ಒಂದು ಅನ್ನಶಾಸ್ತ್ರದ ಸಂದೇಶ ಅಂತ. ದೇಹವನ್ನು ಜತನ ಮಾಡುವಂತ. ಕೊನೆಯಲ್ಲಿ ಒಂದು ಮಾತನ್ನು ಹೇಳಿ ಇದನ್ನು ಪೂರ್ತಿ ಮಾಡ್ತೇವೆ. ಇದನ್ನು ನಿನ್ನೆ ಹೇಳಿದ್ದು ಅದನ್ನೇ ಮುಂದುವರಿಸಿ ಹೇಳುವಂಥದ್ದು. ಈ ಅತಿಗಣ್ಯ ವ್ಯಕ್ತಿಗಳು ಎಲ್ಲರೂ ಒಂದು ಕಡೆ ಇದ್ದಾರೆ ಅಂತಂದರೆ ಅವ್ರನ್ನ ಹೀಗೆ ಯಾರು ಸೀದಾ ಹೋಗಿ ಭೇಟಿ ಮಾಡೋಕ್ಕೆ ಅವಕಾಶ ಇರೋದಿಲ್ಲ ಅಲ್ವಾ. ಈಗ ಪ್ರಧಾನಮಂತ್ರಿಗಳು ನಿವಾಸದ ಒಳಗೆ ಪ್ರಧಾನಮಂತ್ರಿಗಳಿದ್ದಾರೆ ಅಂದರೆ ನಾವು ನೇರವಾಗಿ ಹೋಗಿ ಭೇಟಿ ಮಾಡ್ಬೋದು ಅವ್ರನ್ನ? ಒಳಗೆ ಹೋಗೋಕೆ ಆಗೋದಿಲ್ಲ ಅಲ್ವಾ. ಏನಿರುತ್ತೆ ಅಲ್ಲಿ? ಲೋಹ ಪರಿಶೋಧಕ ಇರುತ್ತೆ ಅಲ್ಲಿ. ಒಳಗೆ ಹೋಗುವಾಗ ಅನುಮತಿಗಳೆಲ್ಲ ಬೇಕು ಮೊದಲೇ ಹೋಗೋದಕ್ಕೆ, ಅದು ಬೇರೆ ವಿಷಯ. ಸಿಕ್ಕ ಮೇಲೆ ಕೂಡ ಲೋಹ ಪರಿಶೋಧಕ ಒಂದಿರುತ್ತೆ. ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಮೆಟಲ್ ಡಿಟೆಕ್ಟರ್ ಅಂತ ಕರೀತಾರೆ ಅದನ್ನು, ಮೆಟಲ್ ಡಿಟೆಕ್ಟರ್ ಅಂತ. ಈ ಮೆಟಲ್ ಡಿಟೆಕ್ಟರ್ಗಿಂತ ಒಂದು ಮುಖ್ಯವಾದ ಮೆಂಟಲ್ ಡಿಟೆಕ್ಟರ್ ಅಂತ ಒಂದು ಬೇಕು ಅಂತ. ಈ ಬುದ್ಧಿ ಎಂಬ ಪರಿಶೋಧಕ ಅಂತ ಯಾಕೆ ಬೇಕು ಅಂದರೆ ಏನೇನು ಒಳಗೆ ಹೋಗುತ್ತೋ ನೋಡಿ ನೋಡಿ ಒಳಗೆ ಬಿಡುವಂಥ ವ್ಯವಸ್ಥೆ ಅಂತ. ಸೀದಾ ಒಳಗೆ ಹೋಗೋಗಿಲ್ಲ. ಯಾಕೆಂದ್ರೆ ಇಲ್ಲಿ ಒಳಗೆ ಅತಿಗಣ್ಯ ವ್ಯಕ್ತಿ ಇದ್ದಾನೆ. ನಾವು IP, VIP, ಆಮೇಲೆ VVIP, VVVIP, VVVVIP ಅಂತ ಹೇಳ್ತಾ ಹೋಗ್ಬೋದಲ್ವಾ. ಈಗ ನಿಮ್ದು ಎಷ್ಟು VV ಹಾಕಿರೋ ಮುಗಿಯೋದಿಲ್ಲ ಅಂತ. ಅಷ್ಟು ದೊಡ್ಡ VVVVIP ಒಳಗಡೆ ಇದ್ದಾನೆ ಆತ್ಮ, ಇಲ್ಲಿದ್ದಾನೆ. ಅಲ್ಲಿಗೆ ಏನೇನು ಹೋಗುತ್ತೋ ಅದನ್ನು ಸ್ವಲ್ಪ ನೋಡಿ ಜರಡಿ ಹಿಡಿದು ಬಿಡಬೇಕೋ ಬೇಡವಾ ಅಂತ. ಯಾವುದು ಒಳಗೆ ಹೋಗಿ ಒಳ್ಳೇದು ಮಾಡುತ್ತೆ ಅವನಿಗೆ, ಒಳಗಿರೋನಿಗೆ ಪಾಪ ಅವನೇನು ಮಾಡೋಕ್ಕಾಗೋದಿಲ್ಲ. ನಾವು ಕಳಿಸಿದ ಮೇಲೆ ಪಾಪ ಅವನು ಅನುಭವಿಸೋದೇ ಆಗ್ಬಿಡುತ್ತೆ ಅಂತ. ಹಾಗಾಗಿ ಒಳಗೆ ಕಳುಹಿಸ್ಬೇಕಾದ್ರೆ ಆಹಾರ ಅನ್ನೋ ಶಬ್ದಕ್ಕೆ ಅರ್ಥವೇ ಅದು ಅಂತ. ಹೊರಗಿಂದ ಒಳಗೆ ಹೋಗುವಂಥದ್ದು ಅಂತ. ಹೊರಗಿನದಾಗಿದ್ದು ಹೊರಗಿನಿಂದ ಒಳಗೆ ಹೋಗಿ ಆಮೇಲೆ ಅಲ್ಲೇ ಖಾಯಂ ನಿವಾಸಿಯಾಗಿ ನಮ್ಮೊಳಗೆ ಬೆರೆತು ಒಂದಾಗಿ ಹೋಗುವಂಥದ್ದು ಅದು ಅಂತ. ಇದನ್ನು ತುಂಬ ಜರಡಿ ಹಿಡಿದ ಕಳಿಸಿದ್ರೆ ಒಳಗೆ ಹೋಗುವನು ಭಯೋತ್ಪಾದಕ ಆಗಿರ್ಬೋದು, ವಿಧ್ವಂಸಕ ಕೊಲೆ ಪಾತಕಿ ಆಗಿರ್ಬೋದು. ಒಳಗೆ ಹೋಗುವನು ಹೋಗಿ ಪೂರ್ತಿ ಅಸ್ತವ್ಯಸ್ತ ಮಾಡಿದರೆ, ಹೋಗಿ ಜೀವದ ಮೇಲೆ ಆತ್ಮದ ಮೇಲೆ ದಾಳಿ ಮಾಡಿದರೆ ಏನು ಮಾಡೋದು? ಆಮೇಲೆ ಒಳಗೆ ಅದ್ಭುತವಾದ ಒಂದು ವ್ಯವಸ್ಥೆ ಇದೆ. ಕಾಲಿಂದ ತಲೆವರೆಗೆ, ತಲೆಯಿಂದ ಕಾಲಿವರೆಗೆ ಅತ್ಯದ್ಭುತವಾಗಿರುವಂಥ ವ್ಯವಸ್ಥೆ ಇದೆ. ಎಲ್ಲ ಒಂದು ಕಡೆಯಿಂದ ಹಾಳು ಮಾಡ್ತಾ ಹೋದ್ರೆ ಏನು ಮಾಡೋದು ಅಂಥವನು ಒಳಗಡೆ ಹೋದ್ರೆ ಅಂತ. ಹಾಗೆ ಜರಡಿಗೆ ಶಾಸ್ತ್ರ ಅಂತ ಹೆಸರು. ಒಳಗೆ ಹೋಗುವುದಕ್ಕೊಂದು ಹಿಡಿಯುವ ಜರಡಿ ಇದೆಯಲ್ಲ, ಆ ಜರಡಿಗೆ ಶಾಸ್ತ್ರ ಅಂತ ಹೆಸರು. ಅದು ಆಹಾರದ ಬಗ್ಗೆ ಬಂತು ಅಂದರೆ ಆಯುರ್ವೇದ ಶಾಸ್ತ್ರ ಮುಖ್ಯವಾಗಿ, ಬೇರೆ ಶಾಸ್ತ್ರಗಳು ಇದೆ, ಧರ್ಮಶಾಸ್ತ್ರ ತುಂಬ ಇದೆ ಅಲ್ಲಿಯೂ ಕೂಡ ಆಹಾರದ ಬಗ್ಗೆ. ಯೋಗಶಾಸ್ತ್ರ, ಅವರು ಯೋಗಿ ಪಥ್ಯ ಅಂತಲೇ ಹೇಳ್ತಾರೆ. ಇಂತಿದ್ದನ್ನು ತಿನ್ನಬೇಕು ತಿನ್ನಬಾರ್ದು ಅಂತ ಮೊದಲು ಹೇಳ್ಕೊಡ್ತಾರೆ ಅವರು. ಹಾಗಾಗಿ ಈ ಶಾಸ್ತ್ರಗಳಲ್ಲೆಲ್ಲ ಅದು ಇದೆ ಅನ್ನೋದನ್ನು ನೆನಪು ಮಾಡ್ಕೊಳ್ಳೋಣ. ಉಳಿದಿದ್ದನ್ನು ನಾಳೆ ಇದನ್ನು ಮುಂದುವರಿಸೋಣ. ಶರೀರದ ಬಗ್ಗೆ ಒಂದಷ್ಟು ಶರೀರದ ಬಗ್ಗೆ ವಿಶ್ಲೇಷಣೆಗಳನ್ನು ಮಾಡೋಣ. ಶರೀರದ ಪರ್ಯಾಯ ಪದಗಳು, ಶರೀರ ಅಂದರೆ ಏನು, ಏನಿದೆ ಇಲ್ಲಿ, ಏನಿಲ್ಲ ಅನ್ನೋದನ್ನು ಸಂಕ್ಷೇಪವಾಗಿ, ಯಾಕೆಂದರೆ ಸಿಕ್ಕಾಪಟ್ಟೆ ವಿಷಯಗಳಿದೆ. ದೇಹ ಅಂದರೆ ಬ್ರಹ್ಮ